ನಮಸ್ತೆ, ಹ್ಯಾಪಿ ಈವ್ನಿಂಗ್ ಆಲ್ ಆಫ್ ಯು. ಎಕ್ಸಲೆಂಟ್ ಈವ್ನಿಂಗ್. ಜೈ ಗುರುದೇವ್. ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ನಮಸ್ತೆ ಹಾರ್ದಿಕ ಶುಭಾಶಯಗಳು ಸರ್. ಹಬ್ಬದ ಶುಭಾಶಯಗಳು ಸರ್. ತುಂಬಾ ಚೆನ್ನಾಗಿದೆ ಸರ್. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ ಸರ್. ಹ್ಯಾಪಿ ಯುಗಾದಿ ಹ್ಯಾಪಿ ಈವ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಸ್ನೇಹಿತರೆ. ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಯುಗಾದಿ ಹಬ್ಬದ ಶುಭಾಶಯ. Yes, thank you. Happy Ugadi, sir. Same to sir. ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಗುರುಗಳೇ, ಹ್ಯಾಪಿ ಯುಗಾದಿ ಗುರುಗಳೇ, ಹ್ಯಾಪಿ ಫೆಸ್ಟಿವಲ್, ಹ್ಯಾಪಿ ಫೆಸ್ಟಿವಲ್, ಯುಗಾದಿ. ಹ್ಯಾಪಿ ಫೆಸ್ಟಿವಲ್, ಸರ್. ಹ್ಯಾಪಿ 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 ಹ್ಯಾಪಿ. ರೈಟ್. ಎಸ್. ಸೊ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ಸ್ನೇಹಿತರೆ. ಈ ಒಂದು ಅದ್ಭುತವಾದ ನ್ಯೂ ಮೂನ್ ಮ್ಯಾನಿಫೆಸ್ಟೇಷನ್ ರಿಚುಯಲ್ಗೆ, ಅಂದ್ರೆ ಅಮಾವಾಸ್ಯೆಯ ಒಂದು ಮ್ಯಾನಿಫೆಸ್ಟೇಷನ್ ರಿಚುಯಲ್ಗೆ ಎಲ್ಲರಿಗೂ ವೆಲ್ಕಮ್. ನಿಮ್ಮ ಲೈಫಲ್ಲಿ ಯು ಹ್ಯಾವ್ ಎನಿ ಪ್ರಾಬ್ಲಮ್ಸ್, ಇಫ್ ಮನಿ ವಿಚಾರದಲ್ಲಿ ಅಥವಾ ರಿಲೇಶನ್ಶಿಪ್ ವಿಚಾರದಲ್ಲಿ, ಆರ್ ನಿಮ್ಮ ಜಾಬ್ ಅಲ್ಲಿ ಅಥವಾ ಪ್ರೊಫೆಷನಲ್ ಬಿಸ್ನೆಸ್ ಅಲ್ಲಿ, ಆರ್ ಎನಿ ಹೆಲ್ತ್ ಇಶ್ಯೂಸ್ ಆರ್ ಎನಿ ಅದರ್ ಸ್ಟ್ರಗಲಿಂಗ್ಸ್ ನ ಲೈಫಲ್ಲಿ ಎದುರಿಸ್ತಾ ಇದ್ದೀರಾ, ಅಥವಾ ಏನಾದರೂ ನೀವು ಮ್ಯಾನಿಫೆಸ್ಟ್ ಮಾಡ್ಬೇಕು ಅನ್ಕೊಳ್ತಾ ಇದ್ದೀರಾ. ಎಸ್. ಸೊ ಹಾಗಿದ್ರೆ ಇವತ್ತಿನ ಈ ರಿಚುಯಲ್ ಏನಿದೆಯಲ್ಲ, ಅಮಾವಾಸ್ಯೆಯ ಮ್ಯಾನಿಫೆಸ್ಟೇಷನ್ ವಂಡರ್ಫುಲ್ ಆಗಿ ನಿಮ್ಗೆ ವರ್ಕ್ ಆಗಲಿ, ರಿಸಲ್ಟ್ಸ್ ಬರುತ್ತೆ. ಸೊ ಇವತ್ತಿನ ಈ ರಿಚುಯಲ್ಗೆ ಬೇಕಾಗಿರೋ ಸಾಮಗ್ರಿ ಆಲ್ರೆಡಿ ನಿಮಗೆ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ ಮೆಸೇಜ್ ಅಲ್ಲಿ. ಮೊದಲನೇದಾಗಿ ಬೇಕಾಗಿರುತ್ತೆ ನಮಗೆ ವೈಟ್ ಶೀಟ್. ಒಂದು ನೀಟ್ ಅಂಡ್ ಕ್ಲೀನ್ ಆಗಿರ್ತಕ್ಕಂಥ ವೈಟ್ ಶೀಟ್ ಬೇಕು. ಜೊತೆಗೆ ರೆಡ್ ಕಲರ್ ಪೆನ್ ಅಥವಾ ರೆಡ್ ಕಲರ್ ಮಾರ್ಕರ್ ಬೇಕು. ಹಾಗೆ ಒಂದು ಬೌಲ್ ಬೇಡ, ತಟ್ಟೆ ತಗೊಳ್ಳಿ. ಬಿಕಾಸ್ ವೈಟ್ ಪೇಪರ್ ಅಲ್ಲಿ ಮಾಡಿದಾಗ ತಟ್ಟೆ ಇದ್ರೆ ಒಳ್ಳೇದು. ಒಂದು ತಟ್ಟೆ ಜೊತೆಗೆ ಒಂದು ಚಿಮ್ಟ ಹೋಲ್ಡರ್, ಹಾಗೆ ಕ್ಯಾಂಡಲ್ ಅಥವಾ ದೀಪ, ಒಂದು ಕ್ಯಾಂಡಲ್ ಅಥವಾ ದೀಪ, ಮ್ಯಾಚ್ ಬಾಕ್ಸ್, ಇದೆಲ್ಲದರ ಜೊತೆಗೆ ನೀರ್ ಬಾಟಲ್, ಒಂದು ನೀರಿನ ಬಾಟಲ್ ನ ಜೊತೆಗೆ ಇಟ್ಕೊಳ್ಳಿ. ಹಾಗೆ ನಿಮ್ಮ ವಿಶಸ್ ಏನ್ ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡಬೇಕು ಅಥವಾ ಏನು ಕ್ಲಿಯರ್ ಮಾಡ್ಕೋಬೇಕು, ನಿಮ್ಮ ವಿಶಸ್ ಏನಿದೆ ಅದನ್ನ ಬರ್ದಿಟ್ಕೊಳ್ಳಿ ಒಂದ್ ಕಡೆ, ಬುಕ್ಕಲ್ಲಿ ಅಥವಾ ಎಲ್ಲಾದ್ರೂ ಡೈರಿನಲ್ಲಿ ಅಥವಾ ಮನ್ಸಲ್ಲಾದ್ರೂ ರೆಡಿ ಇಟ್ಕೊಳ್ಳಿ. ಸೊ ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ರ ಅಂದ್ರೆ ದೆನ್ ವಿ ವಿಲ್ ಸ್ಟಾರ್ಟ್ ಇವತ್ತಿನ ಈ ಒಂದು ಅಮಾವಾಸ್ಯೆ ರಿಚುಯಲ್ ನ. ಓಕೆ. ಅಂಡ್ ಟೆಲ್ ಮಿ, ಯಾರೆಲ್ಲ ಫಸ್ಟ್ ಟೈಮ್ ಜಾಯಿನ್ ಆಗಿದ್ರ ಈ ಅಮಾವಾಸ್ಯೆ ರಿಚುಯಲ್ಗೆ? ಸೊ ಲೆಟ್ ಮಿ ನೋ. ಚಾಟ್ ಬಾಕ್ಸ್ ಹಾಕಿ FT ಅಂತ ಹಾಕಿ, ಫಸ್ಟ್ ಟೈಮ್. ಯಾರೆಲ್ಲ ಫಸ್ಟ್ ಟೈಮ್ ಜಾಯಿನ್ ಆಗಿರೋಂಥವ್ರು FT ಅಂತ ಹಾಕಿ. FT 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 FT. Okay. Right. So many are there. So many. Right. So many are there. First time attend ಮಾಡ್ತಿರೋಂಥವ್ರು. So let's understand. ಈ ಒಂದು ಅಮಾವಾಸ್ಯೆಯ ಒಂದು ಮಹತ್ವ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಕ್ವಿಕ್ ಆಗಿ ಎಲ್ಲರೂ ಕೇಳಿಸ್ಕೊಳ್ಳಿ, ಗಮನ ಕೊಡಿ. ಅರ್ಥ ಆಗ್ತಾ ಇದೆಯಾ? ಸೊ ಅಮಾವಾಸ್ಯೆ ಅಂದಾಗ ನೋಡಿ, ತುಂಬಾ ಜನ ಅನ್ಕೊಳ್ಳೋಂಥದ್ದು, ಇನ್ಕ್ಲೂಡಿಂಗ್ ನಾನು ಕೂಡ ಮೊದಲು ಹಂಗೆ ಅನ್ಕೊಳ್ತಾ ಇದ್ದೆ. ಅಮಾವಾಸ್ಯೆ ಅಂದ್ರೆ ಒಳ್ಳೇದಲ್ಲ, ಕೆಟ್ಟದು, ನೆಗೆಟಿವ್, ಅಥವಾ ಏನೋ ಪ್ರಾಬ್ಲಮ್ಸ್, ಈ ತರ ನೆಗೆಟಿವ್. ಅಂದ್ರೆ ಅಮಾವಾಸ್ಯೆ ಅಂದ್ರೆ ಏನೋ ಕತ್ಲೆ ಅಲ್ವಾ, ಅಮಾವಾಸ್ಯೆ ಅಂದ್ರೆ ಏನೋ ನೆಗೆಟಿವ್ ಅನ್ನೋ ತರ ಯೋಚನೆ ಇತ್ತು. ಸೊ ಸಾಕಷ್ಟು ಜನ ಈಗಲೂ ಹಂಗೆ ಅನ್ಕೊಳ್ತಾ ಇರ್ತೀರ. ಲೆಟ್ ಮಿ ಟೆಲ್ ಯು, ಅಮಾವಾಸ್ಯೆ ಅಂದಾಗ ಏನರ್ಥ? ಅಮಾವಾಸ್ಯೆ ಅಂದ್ರೆ ನೋ ಮೂನ್. ಅಂದ್ರೆ ನೋ ಮೂನ್ ಅಂದ್ರೆ ಚಂದ್ರ ಝೀರೋ ಆಗಿದ್ದಾನೆ. ಇಲ್ಲಿಂದ ಏನಾಗ್ತಾನೆ? ಇಲ್ಲಿಂದ ಚಂದ್ರ ಬೆಳೀತಾ ಹೋಗ್ತಾನೆ. ಸೊ ನೋ ಮೂನ್ ಇಂದ ನ್ಯೂ ಮೂನ್, ಹೊಸ ಚಂದ್ರ, ಅಂದ್ರೆ ಚಂದ್ರ ಬೆಳೀತಾ ಹೋಗ್ತಾನೆ.
ಸೊ ಚಂದ್ರ 0 ಇಂದ ಬೆಳೀತಾ ಹೋಗಿ ಪೂರ್ಣ ಚಂದ್ರನಾಗ್ತಾ ಅಂದ್ರೆ ಹುಣ್ಣಿಮೆ ರೀಚ್ ಆಗತ್ತೆ. ಸೊ ಈ ಅಮಾವಾಸ್ಯೆ ದಿನ ಇದೆಯಲ್ವಾ, ಎನರ್ಜಿ ಅಂತೂ ತುಂಬಾ ಹೈ ಆಗಿರುತ್ತೆ. ಸೊ ಭೂಮಿಯ ಮೇಲೆ, ನಮ್ಮ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರ್ತಕ್ಕಂಥ ದಿನ ಯಾವ್ದಪ್ಪ ಅಂದ್ರೆ ಹುಣ್ಣಿಮೆ ಅಮಾವಾಸ್ಯೆಯ ಸಮಯ. ಸೊ ಈ ಸಮಯದಲ್ಲಿ ಎನರ್ಜಿ ತುಂಬಾ ಹೈ ಆಗಿರುತ್ತೆ. ನೀವು ಏನೇ ಒಂದು ರಿಚುವಲ್ಸ್ ಮಾಡಬೇಕು, ಮ್ಯಾನಿಫೆಸ್ಟೇಷನ್ಸ್ ಮಾಡಬೇಕು, ಇದೆಲ್ಲ ನೋಡಿ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಮಾಡಿ. ವಂಡರ್ಫುಲ್ ರಿಸಲ್ಟ್ಸ್ ಬರುತ್ತೆ. ಸೊ ಅಮಾವಾಸ್ಯೆಯ ದಿನ ನಾವು ಯಾವುದೇ ಒಂದು ವಿಷಸ್ನ ಅಥವಾ ನಮ್ಮ ಒಂದು ಸೊಲ್ಯೂಷನ್ಸ್, ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಂದ್ರೆ ಏನು ರಿಚುವಲ್ಸ್ ಮಾಡ್ತೀವಲ್ಲ, ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಹೇಗೆ ಚಂದ್ರ ಬೆಳೀತಾ ಹೋಗ್ತಾನೆ, ಅಮಾವಾಸ್ಯೆಯಿಂದ ಚಂದ್ರ ಬೆಳೀತಾ ಹೋಗ್ತಾನೆ, ವೃದ್ಧಿ ಆಗ್ತಾನೆ, ಅದೇ ತರ ನಮ್ಮ ಸಮಸ್ಯೆಗಳಾಗಿರ್ಬೋದು ಅಥವಾ ನಮ್ಮ ವಿಷಸ್ ಆಗಿರ್ಬೋದು, ಅದು ಕೂಡ ಬೆಳೀತಾ ಬೆಳೀತಾ ಫುಲ್ಫಿಲ್ ಆಗುತ್ತೆ, ಅಚೀವ್ ಆಗುತ್ತೆ, ಹುಣ್ಣಿಮೆ ರೀಚ್ ಆಗೋ ಥರ ನಮ್ಮ ವಿಶ್ ಕೂಡ ಫುಲ್ಫಿಲ್ ಆಗುತ್ತೆ. ಸೊ ದಟ್ ಈಸ್ ವೈ ಅಮಾವಾಸ್ಯೆ ಅನ್ನೋಂಥದ್ದು ಒಂದು ಪವರ್ಫುಲ್ ದಿನ. ಗೊತ್ತಿರೋಂಥವ್ರು ಆಕ್ಚುಲಿ ಕೆಲವು ಪಂಗಡಗಳಲ್ಲಿ, ಕೆಲವು ರಿಲಿಜನ್ ಎಲ್ಲ ಅವ್ರಿಗೆ ಗೊತ್ತು ಅಮಾವಾಸ್ಯೆಯ ಮಹತ್ವ. ಸೊ ಏನೇ ಮಾಡಿದ್ರು ಒಳ್ಳೆ ಕೆಲಸಗಳೆಲ್ಲ ಅಮಾವಾಸ್ಯೆ ದಿನ ಮಾಡ್ತಾರೆ, ಗೊತ್ತಾ? ಏನೇ ಬೈ ಮಾಡ್ಬೇಕಂದ್ರು ಅಥವಾ ರಿಜಿಸ್ಟರ್ ಮಾಡ್ಬೇಕಂದ್ರು, ಶುರು ಮಾಡ್ಬೇಕಂದ್ರು ಅಮಾವಾಸ್ಯೆ ದಿನ ಸ್ಟಾರ್ಟ್ ಮಾಡ್ತಾರೆ. ಯಾಕೆ? ಅಮಾವಾಸ್ಯೆ ದಿನ ಶುರು ಮಾಡಿದಾಗ ಅದು ಒಳ್ಳೇದಾಗತ್ತೆ, ಬೆಳೆಯುತ್ತೆ, ಅಚೀವ್ ಆಗುತ್ತೆ, ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು. ರೈಟ್? ದಟ್ಸ್ ವೈ ನಾವು ಕೂಡ ಈ ಒಂದು ಅಮಾವಾಸ್ಯೆ ರಿಚುವಲ್ಲಿ ವಂಡರ್ಫುಲ್ ಈ ರಿಚುವಲ್ನ ಮಾಡಿ ನಾವು ನಮ್ಮ ವಿಷಸ್ನ ಫುಲ್ಫಿಲ್ ಮಾಡ್ಕೊಳ್ಳೋಣ, ರಿಸಲ್ಟ್ಸ್ನ ಪಡೆಯೋಣ. ಅಂಡ್ ಏನೇ ಮನಿಯ ಪ್ರಾಬ್ಲಮ್ ಇರ್ಬೋದು, ಬೇರೆ ಸ್ಟ್ರಗ್ಲಿಂಗ್ಸ್ ಇರ್ಬೋದು, ಅದೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋಕೆ ಈ ಒಂದು ರಿಚುವಲ್ನ ಮಾಡೋಣ. ಅರ್ಥ ಆಗ್ತಾ ಇದೆಯಾ? ಸೊ ಈ ರಿಚುವಲ್ ಸಾಕಷ್ಟು ವರ್ಷಗಳಿಂದ, ಆಲ್ಮೋಸ್ಟ್ ಸೋ ಮೆನಿ ಇಯರ್ಸ್ ನಾನು ಫಾಲೋ ಮಾಡ್ತಾ ಬರ್ತಾ ಇದ್ದೀನಿ. ಅಂಡ್ ಇದೇ ತರ ಕ್ಲಾಸಲ್ಲಿ ಲೈವ್ ಅಲ್ಲಿ ಮಾಡಿಸ್ತಾ ಇದ್ದೀನಿ. ಮೊದಲೆಲ್ಲ ಬರೀ ನಮ್ಮ ಪೇಯ್ಡ್ ಕಮ್ಯುನಿಟಿ ಸ್ಟೂಡೆಂಟ್ಸ್ಗೆ ಅಷ್ಟೇ ಮಾಡಿಸ್ತಾ ಇದ್ದೆ, ಅವ್ರಿಗೆಲ್ಲರಿಗೂ ಸೂಪರ್ ರಿಸಲ್ಟ್ಸ್ ಬರ್ತಾ ಇತ್ತು. ಅಂಡ್ ಇಷ್ಟೆಲ್ಲ ರಿಸಲ್ಟ್ ಬರ್ತದೆ, ದೆನ್ ವೈ ನಾಟ್ ಎಲ್ಲರಿಗೂ ಯಾಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ಐ ಮೇಡ್ ಇಟ್ ಓಪನ್ ಫಾರ್ ಎವ್ರಿ ಒನ್. ಎಲ್ಲರೂ ಅಟೆಂಡ್ ಮಾಡೋ ಥರ ಮಾಡಿದೆ. ದೆನ್ ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಬರೋಕ್ಕೆ ಶುರು ಆಯಿತು. ಜೊತೆಗೆ ಕೆಲವರೆಲ್ಲ ಲೈವ್ ಅಲ್ಲಿ ಅಟೆಂಡ್ ಮಾಡಕ್ ಆಗ್ತಿರಲ್ಲ. ಸೊ ಹೋಗ್ಲಿ ಅಂತವ್ರು ನೆಕ್ಸ್ಟ್ ಯೂಟ್ಯೂಬಲ್ಲಿ ವಿಡಿಯೋ ನೋಡ್ಕೊಂಡು ಮಾಡ್ಲಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಯೂಟ್ಯೂಬಲ್ಲೂ ಬರೋ ಥರ ಮಾಡಿದೆ. ಸೊ ಈ ರೀತಿಯಾಗಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ, ದೆರ್ ಆರ್ ಸೋ ಮೆನಿ ಸ್ಟೂಡೆಂಟ್ಸ್ 6 ತಿಂಗಳಿಂದ, ವರ್ಷದಿಂದ, 2-3 ಇಯರ್ಸ್ ಇಂದ, 4 ಇಯರ್ಸ್ ಇಂದ ಕೂಡ ಎವ್ರಿ ಮಂತ್ ಹುಣ್ಣಿಮೆ ಅಮಾವಾಸ್ಯೆಗೆ ಈ ರಿಚುವಲ್ಸ್ನ ಮಾಡಿ ವಂಡರ್ಫುಲ್ ರಿಸಲ್ಟ್ ಪಡಿತಾ ಇರೋಂಥವ್ರು ಎಲ್ಲರೂ ಇದ್ದಾರೆ. ನಾನು ರಿಸಲ್ಟ್ಸ್ ಪಡೆದಿದ್ದೇನೆ. ಅಂಡ್ ಐ ನೋ ನೀವು ಎಷ್ಟೋ ಜನ ರಿಸಲ್ಟ್ ಪಡೆದಿದ್ದೀರಾ. ಹೌದಾ? ಎಷ್ಟು ಜನ ಎಲ್ಲ ರಿಸಲ್ಟ್ ಪಡೆದಿದ್ದೀರಾ? ಟೆಲ್ ಮಿ, ಚಾಟ್ ಬಾಕ್ಸ್ ಹಾಕಿ ಐ ಗಾಟ್ ದ ರಿಸಲ್ಟ್, ಅಥವಾ ಅನ್ಮ್ಯೂಟ್ ಮಾಡಿ ಹೇಳಿ ಎಸ್ ಸರ್ ನನಗೆ ಬಂದಿದೆ. ನನಗೆ ಬಂದಿದೆ ಸರ್ ಬಂದಿದೆ ಗುರುಗಳೇ. ಗಾಟ್ ರಿಸಲ್ಟ್ ಸರ್. ಗಾಟ್ ರಿಸಲ್ಟ್. ಸೊ ಹ್ಯಾಂಡ್ ರೈಸ್ ಮಾಡಿ ಎನಿಬಡಿ ವಾಂಟ್ ಟು ಶೇರ್ ಯುವರ್ ಸಕ್ಸಸ್ ಸ್ಟೋರಿ? ಈ ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ ಇಂದ ಮಾಡಿ ರಿಸಲ್ಟ್ಸ್ ಯಾರು ಪಡೆದಿದ್ದೀರಾ ಅಂಥವ್ರು ಹ್ಯಾಂಡ್ ರೈಸ್ ಮಾಡಿ. ಐ ಸಿ ಲಕ್ಕಿ ಪೀಪಲ್ ಯಾರಾದರೂ ಒಂದು 3 ಜನಕ್ಕೆ 4 ಜನಕ್ಕೆ ಅವಕಾಶ ಕೊಡ್ತೀನಿ. ಸೊ ಕ್ವಿಕ್ ಆಗಿ 1 or 2 minutes ಅಲ್ಲಿ ನಿಮ್ಮ ಒಂದು ಸಕ್ಸಸ್ ಸ್ಟೋರಿನ ಶೇರ್ ಮಾಡಿ. ಓಕೆ, ಸೊ ಲೆಟ್ಸ್ ಸಿ ಯಾರಿಗೆ ಅವಕಾಶ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಎಸ್, ವಿಕ್ಟ್ರಿ ವಿಜಯ್ ಅವರೇ ಹೇಳಿ. ಗುರುಗಳೇ ನಮಸ್ತೆ, ಜೈ ಗುರುದೇವ್. ಗುರುಗಳೇ, ನಾವು ಒಂದ್ಸರಿ ಹೇಳಿದ್ವಿ ನಮ್ಗೆ ರಿಸಲ್ಟ್ ಯಾವ ರೀತಿ ಸಿಕ್ತು ಅಂತ. PhD ಎಂಟ್ರಿ ಮಾಡಿಸಿದ್ವಿ ನಮ್ಮ ಮಿಸ್ಸಸ್ದು, ಅದು ರಿಸಲ್ಟ್ ಆಯ್ತು. ನಾನು ಓದ್ಬೇಕು ಅಂತ ಒಂದು ಆಸೆ ಇತ್ತು. ಈಗ ಈ ರಿಚುವಲ್ ಮಾಡ್ದಾಗಿಂದ ಈಚೆಗೆ ನಾನು BA ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಬರ್ದಿದ್ದೀನಿ. ಈಗ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಅವಕಾಶ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಕೆಲಸದಲ್ಲೂ ಸಹ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ, ಎಲ್ಲ ಮಾಡ್ತಾ ಇದ್ದೀನಿ ಗುರುಗಳೇ. ಅದರಿಂದ ಒಳ್ಳೆ ರಿಚುವಲ್ಗೆ ಮಹತ್ವ ಇದೆ, ಚೆನ್ನಾಗಿದೆ. ಈಗ ನಮ್ಮ ಮಿಸ್ಸಸ್ ಅವರು 5 months ಪ್ರೆಗ್ನೆಂಟ್ ಗುರುಗಳೇ, ಅವರು ಸಹ ಸೇರಿ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಫುಲ್ ಫ್ಯಾಮಿಲಿ, ನಮ್ಮ ಮಗನು ಕುತ್ಕೊಂಡು ಮಾಡ್ತಾ ಇರ್ತಾನೆ ಗುರುಗಳೇ. ನನ್ನ ಮಗ ದುವಿತ್ ಅಂತ. ಹಾಗೆ ಮಾಡ ಸರಿ ಗುರುಗಳೇ, ನಿಮ್ಮ ಆಶೀರ್ವಾದ ಇರ್ಬೇಕು. ಎಷ್ಟೋ ಸರಿ ನಾವು ನಿಮ್ಮನ್ನ ಲೈವ್ ಆಗಿ ನೋಡ್ಬೇಕು ಅಂತ ಆಸೆ ಪಡ್ತಿದೀವಿ, ಇನ್ನೂ ಆ ಗಳಿಗೆ ಕೂಡಿಲ್ಲ. ಯಾವುದೋ ಒಂದು ಮುಖಾಂತರ ನಿಮ್ಮನ್ನ ನೋಡ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ನನಗಿದೆ.
ಬರ್ತೀನಿ ಯಾವಾಗಾದ್ರೂ ಒಂದ್ಸರಿ. ಎಸ್, ಆಫ್ಲೈನ್ ಪ್ರೋಗ್ರಾಮ್ ಇದ್ದಾಗ ಜಾಯಿನ್ ಆಗಿ ಅನೌನ್ಸ್ ಆಗುತ್ತೆ, ಅವಾಗ ನೀವು ಬಂದು ಅಟೆಂಡ್ ಮಾಡ್ಬೋದು, ಮೀಟ್ ಮಾಡ್ಬೋದು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವಿಜಯ್ ಅವರೇ, ಕಂಗ್ರ್ಯಾಚುಲೇಷನ್ಸ್, ವಂಡರ್ಫುಲ್ ರಿಸಲ್ಟ್ಸ್, ಆಲ್ ದ ಬೆಸ್ಟ್, ಒಳ್ಳೆದಾಗ್ಲಿ. ಎಸ್, ಶ್ರೀವಂದನಾ ಅವರೇ ಹೇಳಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ. ಸರ್, ಈ ರಿಚುವಲ್ಸ್ ನಾನು ಮಾಡ್ತಾ ಇದ್ದೀನಿ ಲಾಸ್ಟ್ 3 to 4 months ನಿಂದ. ಸರ್, ಆಕ್ಚುಲಿ ನಾನು ಲಾಸ್ಟ್ 4 times ನಿಂದ ನಾನು ನಮ್ಮ ಮನೆಯವ್ರಿಗೆ ಒಂದು ಬೈಕ್ ಬರ್ಡೇಗೆ ಗಿಫ್ಟ್ ಕೊಡ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೀನಿ ಸರ್. ನಿಜವಾಗ್ಲಿ ಸರ್, ರಿಯಲಿ ಅದು ಹೆಂಗೆ ಅಂದ್ರೆ ಸರ್, ಸ್ವಲ್ಪ ಟೈಮ್ ಆಗುತ್ತೆ ನಾನು ಹೇಳ್ತಾ ಇರೋದು. ಯೂನಿವರ್ಸ್ ನನಗೆ ಹೆಂಗ್ ಹೆಲ್ಪ್ ಮಾಡಿದೆ ನನಗೆ ಅರ್ಥ ಆಗ್ತಾ ಇಲ್ಲ ಸರ್, ಬಿಕಾಸ್ ಆಫ್ ದಿಸ್ ರಿಚುವಲ್ಸ್ ಓನ್ಲಿ. ಇದು ಮಾತ್ರ 1000% ನಾನು ಪಕ್ಕ ಹೇಳ್ತೀನಿ ಸರ್. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಸರ್, ಅವ್ರದ್ದು ಬರ್ಡೇಗೆ 50 years ಬರ್ಡೇ, ಅವ್ರ ಲಕ್ಕಿ ನಂಬರ್ 5. ನೆಕ್ಸ್ಟ್ 10th March 2026 1/5 ಕಾಂಬಿನೇಷನ್. ಪ್ಲಸ್ ನಾನು ಜುಪಿಟರ್ ಗಾಡಿ ಹೆಸರು ಮಾಡಿದ್ರೆ 5 ನಂಬರ್ ಬರುತ್ತೆ. ಗಾಡಿ ನಂಬರು 5 ನಾನು ಆರ್ಡರ್ ಮಾಡಿದ್ದೀನಿ ಸರ್. ಆಮೇಲೆ 50th ಬರ್ಡೇ ಕೊಳ್ಳೇಬೇಕು ಅಂತ ನಾನು ಶೋರೂಮ್ ಹೋದ್ರೆ ಬುಕ್ ಮಾಡಿಗೆ ಅವ್ರು ಏನಂದಿದ್ದಾರೆ ಅಂದ್ರೆ, ಮೇಡಮ್ ಮಿನಿಮಮ್ 2 months ನೀವು ಮುಂದೆ ಬುಕ್ ಮಾಡ್ಬೇಕು ಅಂದ್ರೆ ಸರ್. ತುಂಬಾ ಡಿಸಪಾಯಿಂಟ್ ಆಯ್ತು ಸರ್. ಆಲ್ರೆಡಿ 3 times ನಾನು ಪೌರ್ಣಮಿಗೆ ಅಮಾವಾಸ್ಯೆಗೆ ರಿಚುವಲ್ಸ್ ನಲ್ಲಿ ಅಫರ್ಮೇಶನ್ ಇದನ್ನ ಮಾಡಿದೆ. ತುಂಬಾ ಡಿಸಪಾಯಿಂಟ್ ಆಯ್ತು. ನೆಕ್ಸ್ಟ್ ಡೇನೆ ಸರ್ ಯಾರು ನಮ್ಮ ಅಂಗಡಿಗೆ ಬಂದಿದ್ರು, ನಮ್ಮ ಮನೆಯವ್ರು ಹಿಂಗೆ ಮಾತಾಡ್ತಾ ಇದ್ರೆ, ಏನ್ ಸರ್ ಏನ್ ಪ್ರಾಬ್ಲಮ್ ಅಂದ್ರೆ, ಹಿಂಗೆ ಒಂದು ಗಾಡಿ ತಗೋಬೇಕು ಅನ್ಕೊಂಡಿದ್ವಿ ಬಟ್ ಆಗ್ತಾ ಇಲ್ಲ, ಅದೇ ಡೇಟ್ಗೆ ನಂಗೆ ಡೆಲಿವರಿ ಬೇಕು ಅಂತ ನಮ್ಮ ಮನೆಯವರು ತುಂಬಾ ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ ನನ್ನ ಮೇಲೆ ಹೇಳಿದ್ದಾರೆ. ಅವ್ರು ಏನಂದಿದ್ರೆ ಸರ್, ಅಲ್ಲಿಗೆ ಹೋಗಿ ಒಂದು ಕಾಲ್ ಮಾಡಿ ಅದೇ ಡೇಟ್ಗೆ ನಿಮ್ಗೆ ಗಾಡಿ ಸಿಕ್ಕುತ್ತೆ ಅಂತ ಹೇಳಿದ್ದಾರೆ. ರಿಯಲಿ ಸರ್ ನನಗೆ ಬೂಮ್ಸ್ ಬಂದಿದ್ದು, ಅದು ಹೆಂಗಾಗಿದೆ ಏನೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸರ್. ರಿಯಲಿ ಆವತ್ತು ದಿನ ನಾವು ನಿಮ್ನ ಎಷ್ಟು ನನ್ನ ಜ್ಞಾಪಕ ಬಂದಿದ್ದೀರಂದ್ರೆ, ಯೂನಿವರ್ಸ್ಗೆ ತುಂಬಾ ಸ್ಟ್ರಾಂಗ್ ವಾಗಿ ನಿಮ್ ವಿಶಸ್ ಹೇಳಿ ಪಕ್ಕಾ ನಿಮ್ಗೆ ಆಗುತ್ತೆ, ಅಟ್ಲೀಸ್ಟ್ 3-5 ಅಟೆಂಪ್ಟ್ಸ್ ನಲ್ಲಿ ಆಗೇ ಆಗುತ್ತೆ ಅಂತ ಹೇಳಿದಿರಾ. ತುಂಬಾ ಸರ್ ಆಗಿದೆ ಸರ್, ಆಗಿದೆ. ಗಾಡಿ ನಂಬರ್ ನಾನು ಮಾಡಿರೋದು ಅದು ತುಂಬಾ ಅಮೌಂಟ್ ಕಟ್ಟಿದೀನಿ ಅದೇ ನಂಬರ್ ಬೇಕಂತ, ಬಟ್ ಬೇರೆಯವರು ಅದೇ ನಂಬರ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅದು ಆಕ್ಷನ್ ನಲ್ಲಿ 80,000ವರೆಗೂ ಹೋಗ್ತಾ ಇದೆ ಸರ್. ಬಟ್ ಅಷ್ಟೊಂದು ನನಗೆ ಆಗಲ್ಲ ಅಂತ ನಾನು ಬಿಟ್ಟಿದ್ದೀನಿ ಸರ್. ಅದು ಬೇರೆ ನಂಬರ್ ನಾನು ಟ್ರೈ ಮಾಡಿದೆ, ಅದು ಸಿಗ್ತಾ ಇದೆ ಸರ್. ಪ್ರತಿ ಒಂದು ಸರ್ ಆಸ್ ಪರ್ ನ್ಯೂಮರಾಲಜಿ ಪ್ರಕಾರ, ಅವ್ರ ಡೇಟ್ ಆಫ್ ಬರ್ತ್ ಪ್ರಕಾರ ಯಾವ ನಂಬರ್ಗೆ ಗಾಡಿ ತಗೋಬೇಕು. ಆಮೇಲೆ ಪೂಜಾನು ಸರ್ ಗುರು ಹೋರಾದಲ್ಲೇ ತಗೊಂಡಿದೀನಿ. ಆಮೇಲೆ ಗುರು ಹೋರನಲ್ಲೇ ನಾನು ಆಂಜನೇಯ ಟೆಂಪಲ್ಗೆ ಹೋಗಿ ಮಂಗಳವಾರ ಸರ್ ಅವತ್ತು ಅಲ್ಲೇ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ ಸರ್. ತುಂಬಾ ಸರ್ ಎವ್ರಿಬರಿ, ಅದು ಗ್ರೀನ್ ಕಲರೇ ತಗೊಂಡಿದ್ದೀನಿ, ಪಿಸ್ತಾ ಗ್ರೀನ್, ಒಂದ್ ಟೈಪ್ ಡಾರ್ಕ್ ಗ್ರೀನ್ ಸರ್. ಎಲ್ಲಾರು ಆ ಗಾಡಿ ನೋಡಿದ ಮೇಲೆ ಎಷ್ಟು ಚೆನ್ನಾಗಿದೆ ಅಂತ, ಇವತ್ತು ಅಮಾವಾಸ್ಯೆ ಅಂತ ಇವತ್ತೆಲ್ಲ ದೃಷ್ಟಿ ತೆಗೆದ್ಬಿಟ್ಟು ಹೀಗೆ ಬಂದಿದ್ದೀನಿ ಸರ್ ಅಂಗಡಿನಿಂದ. ಅಂಡ್ ಐ ಆಮ್ ಅರ್ನಿಂಗ್ ಆಲ್ಸೋ ಅಮೌಂಟ್ ಕನ್ಸಲ್ಟೇಷನ್ ಆಲ್ಸೋ ಸರ್. ಬಟ್ ನಾನು ಇನ್ನ ಎಕ್ಸಾಮ್ ಅಸೈನ್ಮೆಂಟೇ ನಾನು ಮಾಡಿಲ್ಲ, ಮಾಡಕ್ಕೂ ಆಗ್ತಾ ಇಲ್ಲ ಸರ್ ನನಗೆ. ಬಟ್ ನಾನು ಅಮೌಂಟ್ ಅರ್ನ್ ಮಾಡ್ತಾ ಇದ್ದೀನಿ ಸರ್. ಮೊಬೈಲ್ ನ್ಯೂಮರಾಲಜಿ, ನೇಮ್ ಕರೆಕ್ಷನ್, ಬೇಬಿ ಬರ್ತ್ ಇದೆಲ್ಲ ಮಾಡ್ತಾ ಇದ್ದೀನಿ ಸರ್. ಒಂದ್ ಟೈಮ್ ನಿಮ್ ಪರ್ಸನಲ್ ವಾಗಿ ನಿಮ್ ಹತ್ರ ಮಾತಾಡ್ಬೇಕು ಅಂತ ಅನ್ಕೊಂತಾ ಇದೀನಿ. ಬಟ್ ಅದು ಒಂದು ನಮ್ಗೆ ನಿಮ್ ಬ್ಲೆಸ್ಸಸ್ ಕೊಟ್ರೆ ಅದನ್ನು ಆಗುತ್ತೆ ಸರ್, ಪಕ್ಕ ಆಗುತ್ತೆ, ಅದು ನನ್ಗೆ ನಂಬಿಕೆ ಇದೆ ಸರ್. ಬಟ್ ಏನಂದ್ರೆ ನನ್ನ ಲೈಫ್ ನಲ್ಲಿ ಡಿಲೇ ಆಗುತ್ತೆ. ವೈ? ಬಿಕಾಸ್ ಮೈ ಡ್ರೈವರ್ ಕಂಡಕ್ಟರ್ ಕಾಂಬಿನೇಷನ್ ಇಸ್ ವೆರಿ ವೀಕ್. ಸೊ ಅದು ನನಗೆ ಗೊತ್ತು, ನೀವ್ ಹೇಳಿದಿರಾ ಈ ತರ ಇರುವಾಗ ಲೇಟ್ ಆಗುತ್ತೆ. ಬಟ್ ಬಿಡ್ಬೇಡ, ನಂಬಿಕೆ ಇಟ್ಟು ಮಾಡಿ, ಹಾರ್ಡ್ ವರ್ಕ್ ಮಾಡಿ, ಕರೆಕ್ಟ್ ಆಗುತ್ತೆ ಅಂದ್ರೆ ತುಂಬಾ ಬ್ಲೆಸ್ಸಿಂಗ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೂಪರ್, ಅಮೇಜಿಂಗ್. ಶ್ರೀವಂದನಾ ಅವರೇ, ಹಸ್ಬೆಂಡ್ ಗೆ ಗಿಫ್ಟ್ ಕೊಡಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಟ್ಸ್ ಎ ಗ್ರೇಟ್ ಥಿಂಗ್, ಗುಡ್ ಥಿಂಗ್. ಓಕೆ, ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ಆಲ್ ದ ಬೆಸ್ಟ್, ನಿಮಗೆ ಇನ್ನಷ್ಟು ಒಳ್ಳೆ ರಿಸಲ್ಟ್ ಸಿಗಲಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಗಾಯತ್ರಿ ಅವರೇ ಹೇಳಿ. ಗುರುಗಳೇ ನಮಸ್ಕಾರ. ನಾನು ರಿಚುವಲ್ಸ್ ನನ್ನ ಬ್ರದರ್ ಇಂದ ಜಾಯಿನ್ ಆದೆ ಗುರುಗಳೇ. ನಾನ್ ಗೊತ್ತಿದ್ದೀನಿ ನಿಮ್ಗೆ ಲೋಹಿತ್ ಅವರಿಂದ. ನಾನು 1.5 ವರ್ಷದಿಂದ ಮಾಡಿದೀನಿ, ಪ್ರತಿ ಒಂದು ನನ್ಗೆ ಆಗಿದೆ ಗುರುಗಳೇ. ನಾನು ಏನ್ ಅನ್ಕೊಂಡಿದ್ದೆ ನನ್ನ ಲೈಫಲ್ಲಿ, ನಾನು ಪೀಕ್ ಅಲ್ಲಿ ಕೂತಿದ್ದೀನಿ ಗುರುಗಳೇ, ಅದು ನಿಮ್ಮಿಂದ. ಒನ್ ಟೈಮ್ ನನ್ಗೆ ನಿಮ್ಮನ್ನ ಮೀಟ್ ಮಾಡ್ಬೇಕು ಗುರುಗಳೇ, ಅದೊಂದು ಚಾನ್ಸ್ ಕೊಡಿ ಗುರುಗಳೇ ಪ್ಲೀಸ್. ಡೆಫಿನೆಟ್ಲಿ ಮೇಡಮ್, ಆಫ್ಲೈನ್ ಪ್ರೋಗ್ರಾಮ್ ಇದ್ದಾಗ ಬರ್ಬೋದು. ಎನಿವೆ, ಟ್ರೆಕ್ಕಿಂಗ್ ಬಂದಿದ್ರಲ್ಲ, ಟ್ರೆಕ್ಕಿಂಗ್ ಅಲ್ಲಿ ಹಾ ಗುರುಗಳೇ, ಕೊಡ್ಚಾದ್ರಿ ಟ್ರೆಕ್ಕಿಂಗ್ ಬಂದಿದ್ವಿ. ಮೊನ್ನೆ ನೀವು ಕುಮಾರ ಪರ್ವತ ಮಾಡಿದ್ರಿ, ಬಟ್ ಇನ್ಫಾರ್ಮ್ ಮಾಡ್ಲಿಲ್ಲ ಗುರುಗಳೇ, ನಾವು ಮಿಸ್ ಮಾಡ್ಕೊಂಡ್ವಿ ನಿಮ್ಮನ್ನ. ನೆಕ್ಸ್ಟ್ ಟೈಮ್ ಬರ್ತೀರಂತೆ. ಓಕೆ, ಆಲ್ ದ ಬೆಸ್ಟ್ ಮೇಡಮ್, ಥ್ಯಾಂಕ್ ಯು ಕಂಗ್ರಾಚುಲೇಷನ್. ಸೋ ಮಚ್ ಗುರುಗಳೇ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.
ಸಂಗೀತ ಮೇಡಮ್, ಮನಿ ಮ್ಯಾಗ್ನೆಟ್ ಸಂಗೀತ ಅವರೇ. ನಮಸ್ಕಾರ ಗುರುಜಿ. ಎಸ್. ವಿವಿನ್ ಅಕಾಡೆಮಿ ಕಮ್ಯುನಿಟಿ ಜೊತೆ ಸೇರಿ ನಂಗೆ 1.5 ತಿಂಗಳಾಗಿದೆ. ಹೆಂಗೆ ಮಿರಾಕಲ್ ಆಗಿ ವರ್ಕ್ ಆಗ್ತಾ ಇದೆ ಅಂದ್ರೆ ನಂಗೆ ವರ್ಡ್ಸ್ ಸಾಕಾಗ್ತಾ ಇಲ್ಲ. ಅಫರ್ಮೇಶನ್ ಅಮಾವಾಸ್ಯೆಗೆ ಹುಣ್ಣಿಮೆಗೆ ನಾನು ಮೊದ್ಲು ಕೂಡ ಮಾಡ್ತಾ ಇದ್ದೆ, ಆದ್ರೆ ಸಕ್ಸಸ್ ಆಗಿರ್ಲಿಲ್ಲ. ನೀವ್ ಹೇಳ್ಕೊಟ್ಟ ರಿಚುವಲ್ ಲೈವ್ ಅಲ್ಲಿ ನಾನು ಮಾಡಾದ್ಮೇಲೆ 5 ಅಫರ್ಮೇಶನ್ಸ್ ಅಲ್ಲಿ 4 ಸಕ್ಸಸ್ ಆಗಿದೆ. ಇದು 2ನೇ ಅಮಾವಾಸ್ಯೆ ಸರ್. ನನಗೆ ಬಿಲೀವ್ ಮಾಡಕ್ ಆಗ್ತಾ ಇಲ್ಲ. ಒಂದ್ ರೀತಿನಲ್ಲಿ ನಾನು ಆಸ್ ಎ ಟೆಸ್ಟಿಂಗ್ ಅಂತಾನೂ ನಾನು ಮಾಡಿದ್ದೆ, ಮನ್ಸಲ್ಲಿ ಆತರ ಇತ್ತು ನನಗೆ. ಬಟ್ 4 ಇವಾಗ ಸರ್ ಪೂರ್ತಿ ಆಗಿದೆ. ಲಾಸ್ಟ್ ಅಮಾವಾಸ್ಯೆಗೆ ಮಾಡಿದ ಅಫರ್ಮೇಶನ್ ಈ ಅಮಾವಾಸ್ಯೆಗೆ ಇವತ್ತಿಗೆ ನನ್ಗೆ ಇವಾಗ 6ವರೆಗೆ ಒಂದು ಅಫರ್ಮೇಶನ್ ಆಗಿದೆ. ಒಂದು ಟ್ರಾನ್ಸ್ಫರ್ದು ಮತ್ತೆ ನಂದು ಹೆಲ್ತ್ ಇಶ್ಯೂ ಇತ್ತು, ಸಿವಿಯರ್ ಆಗಿ ಪ್ರಾಬ್ಲಮ್ ಇತ್ತು ನನಗೆ. 3 ವರ್ಷದಿಂದ ನಂಗೆ ಸರ್ ಪಾಸಿಟಿವ್ ಬರ್ತಾ ಇತ್ತು ರಿಪೋರ್ಟ್. ಅದು ರಿಪೋರ್ಟ್ ನಂಗೆ ನೆಗೆಟಿವ್ ಬಂದಿದೆ ಸರ್. ಜೀವನದಲ್ಲಿ ತುಂಬಾ ದೊಡ್ಡ ಇದನ್ನ ನಾನು ಸಾಧಿಸೋ ಅಷ್ಟು ನನಗೆ ತುಂಬಾ ಖುಷಿ ಆಗಿದೆ. ಬಿಕಾಸ್ ಹೆಲ್ತ್ ಈಸ್ ವೆಲ್ತ್. ಸರ್ ನಾನು ಡೆಲ್ಲಿಯಲ್ಲಿ ಇರೋದು. ನಿಮ್ ಜೊತೆ ಲೈವ್ ಅಲ್ಲಿ ನಾನು ಭೇಟಿ ಮಾಡ್ಬೇಕು, ನಿಮ್ ಜೊತೆ ಫೋನಲ್ಲಿ ಮಾತಾಡ್ಬೇಕು ಅನ್ನೋದು ಅಫರ್ಮೇಶನ್ ಇದೆ ಸರ್. ಗೊತ್ತಿಲ್ಲ ಯಾವಾಗ ಕೂಡ್ ಬರುತ್ತೆ ಸಮಯ, ಅದು ನನಗ್ ಗೊತ್ತಿಲ್ಲ ಸರ್. ಆದ್ರೆ ಅನ್ಬಿಲೀವಬಲ್ ಆಗಿದೆ ಸರ್. ಮೋಸ್ಟ್ಲಿ ನನ್ಗನ್ಸುತ್ತೆ ನಿಮ್ ಕೈಯಿಂದ ನಾನು ಮಾಡಿಸ್ಕೊಂಡೆ ಅಲ್ಲ ಸರ್, ಮನಿ ಯಂತ್ರ ಮತ್ತೆ ಲಕ್ ಯಂತ್ರ. ಆದ್ರಿಂದ ಈ ಅಫರ್ಮೇಶನ್ಸ್ ಕಮ್ ಟ್ರೂಗೆ ಸಾಧ್ಯ ಆಗಿರೋದು ಸರ್. ಟ್ರೂ ಡೆಫಿನೆಟ್ಲಿ ಮೇಡಮ್, ವಂಡರ್ಫುಲ್. ಜೊತೆಗೆ ನಿಮ್ಮ ಬಿಲೀಫ್ ಕೂಡ, ನಿಮ್ಮ ಒಂದು ನಂಬಿಕೆ ಕೂಡ ವರ್ಕ್ ಆಗತ್ತೆ. ಅದೆಲ್ಲನೂ ಸೇರಿಸಿ ರಿಸಲ್ಟ್ಸ್ ಬಂದಿರುತ್ತೆ. ಸೊ ಕಂಗ್ರ್ಯಾಚುಲೇಷನ್ ಸಂಗೀತ ಅವರೇ. ಸರ್ ಕಂಡಕ್ಟರ್ ನಂಬರ್ ನಂದು 7 ಇದೆ. ನಾನು ಈ ಅಕಲ್ಟ್ ಫೀಲ್ಡ್ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇರೋದೆಲ್ಲ ಒಪ್ಕೋತೀನಿ. ಬಟ್ ನಂಗೆ ಡ್ಯೂಟಿ ನಂದು ಯಾವ ತರ ಜಾಬ್ ಇದೆ ಅದು ಪರ್ಮಿಟ್ ಮಾಡ್ತಾ ಇಲ್ಲ. ಅರ್ನಿಂಗ್ಸ್ ನಾನು ಸ್ಟಾರ್ಟ್ ಮಾಡಿಲ್ಲ, ಆದ್ರೆ ನಾನು ಬಿಡಲ್ಲ ಸರ್. ನನ್ಗೆ ತುಂಬಾ ಆಸಕ್ತಿ ಇದೆ, ಇಂಟ್ರೆಸ್ಟ್ ಇದೆ, ನಾನು ಕಲಿತೀನಿ. ಮುಂದೆ ಒಂದು ದಿನ ನಾನು ಕಂಪ್ಲೀಟ್ ಆಗಿ ಈ 7 ನಂಬರ್ದು ಏನು ಟ್ರೇಟ್ಸ್ ಇದೆ ನಾನು ಅದ್ರಲ್ಲಿ ಮುಳುಗೋಗ್ತೀನಿ ಸರ್. ಸ್ವಲ್ಪ ನನ್ನ ಲೈಫು ಆ ರೀತಿಯಲ್ಲೇ ಇದೆ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅಂಡ್ ಲಾಸ್ಟ್ ಒಬ್ರು ಮಾತು ಕೇಳೋಣ, ದೆನ್ ವಿಲ್ ಕಂಟಿನ್ಯೂ ಅವರ್ ರಿಚುವಲ್ಸ್. ಸೋಮಣ್ಣ ಅವರೇ ಹೇಳಿ. ಸೋಮಣ್ಣ ಅವರು ತುಂಬಾ ಟೈಮ್ ಇಂದ ಅಟೆಂಡ್ ಮಾಡ್ತಾ ಇರ್ತಾರೆ ರೆಗ್ಯುಲರ್ ಆಗಿ. ಅವ್ರ ಮಾತು ಕೇಳೋಣ ಇವತ್ತು. ಎಲ್ರಿಗೂ ನಮಸ್ಕಾರ. ನಾನು ಗುರುಜಿ ಅಂತ ಹೇಳಿದಾಗ ಸೋಮಣ್ಣ ಅಂತ ಬೆಳಗಾವಿ ಜಿಲ್ಲೆ ಸವದತ್ತಿಯಿಂದ ಲಾಗಿನ್ ಆಗಿರೋದು. ನಾನು ಗುರುಜಿ ಪರಿಚಯ ಆಗಿ 2 ವರ್ಷ ಆಯ್ತು. ಮಾಸ್ಟರ್ ಕ್ಲಾಸ್ MC8 ಕ್ಲಾಸ್ ಸ್ಟೂಡೆಂಟ್ ನಾನು. ಈ ಕ್ಲಾಸಿಗೆ ಬರೋಕ್ಕಿಂತ ಮುಂಚೆ ನನ್ನ ಅರ್ಜಿಂಗ್ ಬರೀ 5% ಇತ್ತು, ಇವಾಗ 95% ಇನ್ಕ್ರೀಸ್ ಆಗಿದೆ. ಇದ್ರ ಜೊತೆಯಲ್ಲಿ ಗುರುಜಿಯವರ ಆಶೀರ್ವಾದದಿಂದ ತುಂಬಾ ಜನರಿಗೆ ಕನ್ಸಲ್ಟೆನ್ಸಿ ತಗೋತಾ ಇದ್ದೀನಿ. ಅದಲ್ಲದೆ ನಾನ್ ರಿಸಲ್ಟ್ ತೊಂದ್ಮೇಲೆ ಇವತ್ತು ನಾನು ಗ್ರೂಪಿಗೆ ಒಂದು 2,000 ಇಂದ 3,000 ಜನರಿಗೆ ನಾನು ಲಿಂಕ್ ಅನ್ನ ಕಳಿಸಿದ್ದೀನಿ. ಒಂದು 50 ರಿಂದ 60 ಜನ ನಮ್ಮ ಸ್ಟೂಡೆಂಟ್ ಜಾಯ್ನ್ ಆಗಿದ್ದಾರೆ. ನಾನ್ ರಿಸಲ್ಟ್ ತಗೋದಲ್ಲೇ ನಮ್ಮ ಸ್ಟೂಡೆಂಟ್ ರಿಸಲ್ಟ್ ತಗೊಂಡು ತುಂಬಾ ಹೆಮ್ಮೆ ಆಗುತ್ತೆ ಗುರುಜಿ. ಇಟ್ಸ್ ಬಿಕಾಸ್ ಆಫ್ ಆಲ್ ಯುವರ್ ಬ್ಲೆಸಿಂಗ್ ಗುರುಜಿ. ಥ್ಯಾಂಕ್ ಯು ವೆರಿ ಮಚ್. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಸುಮಣ್ಣ ಅವರೇ, ಬೆಳಗಾವಿಯಲ್ಲಿ ನಿನ್ನೆ ಆಳಿಕಲ್ ಮಳೆ ಆಗಿದ್ದು ನಿಜನಾ? ಕರೆಕ್ಟ್? ಅದು ಬೆಳಗಾವಿಲಿ ಕಡಿಮೆ ಇದೆ ಗುರು. ಕಲಗಟ್ಟಿಗೆಲ್ಲ ಜಾಸ್ತಿ ಆಗಿದೆ. ಧಾರವಾಡ ಪಕ್ಕದಲ್ಲಿ ಕಲಗಟ್ಟಿ ಅಂತ ಬರ್ತದ, ಅಲ್ಲಿ ಜಾಸ್ತಿ ಆಗಿದೆ ಗುರುಜಿ. ಹೌದು ಗುರುಜಿ. ಓಕೆ, ಆಯ್ತು, ಸೂಪರ್. ಹಾಗಾದ್ರೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಲಾಟ್ಸ್ ಆಫ್ ಬ್ಲೆಸ್ಸಿಂಗ್ಸ್. ಸೊ ಸ್ನೇಹಿತರೆ, ಯಾರೆಲ್ಲ ರಿಸಲ್ಟ್ಸ್ ಪಡೆದ್ರು ಅಂಡ್ ತುಂಬಾ ಜನ ಹ್ಯಾಂಡ್ ರೈಸ್ ಮಾಡಿದಿರಾ, ಅಂಡ್ ನೀವು ಎಲ್ಲರೂ ಏನ್ ಮಾಡ್ಬೋದು, ಒಂದು ವಿಡಿಯೋ ಮಾಡಿ ನಂಗೆ ಶೇರ್ ಮಾಡಿ, ಅಥವಾ ಗ್ರೂಪಲ್ಲಿ ಹಾಕಿ, ಅಥವಾ ಕಮೆಂಟ್ ಬಾಕ್ಸ್ ಅಲ್ಲೂ ಹಾಕಿ, ಸೊ ದಟ್ ನಿಮ್ಮ ಸಕ್ಸಸ್ ಸ್ಟೋರಿ ನನವರೆಗೂ ತಲುಪ್ಲಿ. ಅರ್ಥ ಆಗ್ತಾ ಇದೆಯಾ? ಸೊ ಒಂದ್ಸರಿ ಅನ್ಮ್ಯೂಟ್ ಮಾಡ್ತೀನಿ, ಎಲ್ಲರೂ ವಿಶ್ ಮಾಡಿ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್. ಸೋ ಮಚ್. ಸೊ ಶುರು ಮಾಡೋಣ ಇವತ್ತಿನ ಈ ಅಮಾವಾಸ್ಯ ರಿಚುವಲ್ ನ. ಸೊ ಸ್ನೇಹಿತರೆ, ಎಲ್ಲರ ಹತ್ರ ಸಾಮಗ್ರಿಗಳು ರೆಡಿ ಇದೆಯಾ? ಸೊ ಮೊದಲಿಗೆ ಬೇಕಾಗಿರೋದು ವೈಟ್ ಶೀಟ್, ರೆಡ್ ಕಲರ್ ಮಾರ್ಕರ್, ದೀಪ ಅಥವಾ ಕ್ಯಾಂಡಲ್, ಮ್ಯಾಚ್ ಬಾಕ್ಸ್, ಜೊತೆಗೆ ಒಂದು ತಟ್ಟೆ, ಅದ್ರ ಜೊತೆಗೆ ಒಂದು ಚಿಮಟ, ಇಷ್ಟು ಜೊತೆಗೆ ನೀರ್ ಬಾಟಲ್, ವಾಟರ್ ಬಾಟಲ್ ನ ಜೊತೆಗೆ ಇಟ್ಕೊಳ್ಳಿ. ಜೊತೆಗೆ ನಿಮ್ಮ 5 ವಿಶಸ್ ನ ತಲೆಯಲ್ಲಿ ರೆಡಿ ಇಟ್ಕೊಳ್ಳಿ. ಸೊ ಶುರು ಮಾಡೋಣ ಇವತ್ತಿನ ಈ ರಿಚುವಲ್ ನ. ಲೆಟ್ ಸ್ಟಾರ್ಟ್. ಪ್ರತಿಯೊಬ್ರು ರೆಡಿ ಇದೆಯಾ? ಎಲ್ಲ ಸಾಮಗ್ರಿ ರೆಡಿ ಇದೆಯಾ? ಕ್ಯಾನ್ ವಿ ಸ್ಟಾರ್ಟ್? R ಅಂತ ಟೈಪ್ ಮಾಡಿ. ಯಾರೆಲ್ಲ ರೆಡಿ ಇದ್ದೀರಾ R ಅಂತ ಟೈಪ್ ಮಾಡಿ. ರೆಡಿ R.
ವೆರಿ ಗುಡ್. ಈ ಅಮಾವಾಸ್ಯೆ ಸ್ಪೆಷಲ್ ಅಮಾವಾಸ್ಯೆ ಇದು, ಯಾಕೆ ಅಂತ ಹೇಳಿದ್ರೆ ಯುಗಾದಿ ಅಮಾವಾಸ್ಯೆ. ಓಕೆ, ಹಬ್ಬನೂ ಬಂದಿದೆ ಅಂಡ್ ಇಟ್ಸ್ ಹೊಸ ವರ್ಷ ನಮ್ಗೆಲ್ಲರಿಗೂ ಅಲ್ವಾ. ಸೊ ಇಟ್ಸ್ ಹೊಸ ವರ್ಷದ ಒಂದು ಅಮಾವಾಸ್ಯೆ, ವೆರಿ ಪವರ್ಫುಲ್ ಆಗಿರುತ್ತೆ. ಸೊ ಯಾರು ನಂಬಿಕೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಈ ರಿಚುವಲ್ ನ ಮಾಡ್ತೀರಾ, ಐ ಗ್ಯಾರಂಟಿ ಆದಷ್ಟು ನಿಮ್ಮ ಎಲ್ಲ ರಿಸಲ್ಟ್ಸ್ ಫುಲ್ಫಿಲ್ ಆಗುತ್ತೆ, ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಸೊ ಶುರು ಮಾಡೋಣ. ಮೊದಲಿಗೆ ದೀಪ ಅಥವಾ ಕ್ಯಾಂಡಲ್ ನ ಹಚ್ಕೊಳ್ಳಿ. ಪ್ರೇಯರ್ ಒಂದಿಗೆ ಸ್ಟಾರ್ಟ್ ಮಾಡೋಣ. ಪ್ರತಿಯೊಬ್ರು ದೀಪ ಅಥವಾ ಕ್ಯಾಂಡಲ್ ನ ಹಚ್ಕೊಳ್ಳಿ. ಈಗ ಏನ್ ದೀಪ ಹಚ್ಚಿದಿರ ಅಥವಾ ಕ್ಯಾಂಡಲ್ ಹಚ್ಚಿದಿರ, ಕ್ಲಾಸ್ ಎಂಡ್ ಆಗೋವರೆಗೂ ಹಾಗೆ ಇರುತ್ತೆ. ಕ್ಲಾಸ್ ಎಂಡ್ ಆಗೋವರೆಗೂ ಹಾಗೆ ಇರುತ್ತೆ ಅದು, ಸರಿನಾ? ಸೊ ಸಿಟ್ ಸ್ಟ್ರೈಟ್, ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಬೆನ್ನ ನೇರ ಇಟ್ಕೊಳ್ಳಿ, ಶೋಲ್ಡರ್ ರಿಲ್ಯಾಕ್ಸ್. ಕ್ಲೋಸ್ ಯುವರ್ ಐಸ್, ಕಣ್ಣು ಮುಚ್ಕೊಳ್ಳಿ. 3 ಇಂದ 5 ಬಾರಿ ದೀರ್ಘವಾದ ಉಸಿರಾಟವನ್ನು ಮಾಡಿ. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡಿ. ಬ್ರೀತ್ ಇನ್ ಮಾಡ್ತಾ ಪಾಸಿಟಿವ್ ಎನರ್ಜಿನ ಒಳಗಡೆ ತಗೊಳ್ಳಿ. ಎಕ್ಸೇಲ್ ಮಾಡ್ತಾ ಯಾವುದೇ ನೆಗೆಟಿವ್ ವರೀಸ್, ಪ್ರಾಬ್ಲಮ್ಸ್ ಎಲ್ಲ ಆಚೆ ಹಾಕಿ. ಕಂಪ್ಲೀಟ್ ರಿಚುವಲ್ ಕಡೆಗೆ ಗಮನ ತಗೊಂಡು ಬನ್ನಿ. ಅಂಡ್ 2 ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ಮುಂದೆ ಇಮ್ಯಾಜಿನ್ ಮಾಡಿ ನಿಮ್ಮ ಮಾತಾ ಪಿತಾ, ಗುರುಗಳು, ನಿಮ್ಮ ದೇವರು, ಇಷ್ಟ ದೇವರು, ಮನೆ ದೇವರನ್ನೆಲ್ಲ ನೆನಪಿಸ್ಕೊಳ್ತಾ, ಪೂರ್ವಜರ ನೆನಪಿಸ್ಕೊಳ್ತಾ ಕೇಳ್ಕೊಳ್ಳಿ. ಇವತ್ತಿನ ಈ ಅಮಾವಾಸ್ಯೆ ರಿಚುವಲ್ ಹಾಗೆ ಯುಗಾದಿ ಹಬ್ಬದಿಂದ ನನ್ನ ಲೈಫಲ್ಲಿ ಸಾಕಷ್ಟು ಬದಲಾವಣೆ, ಸಕ್ಸಸ್, ರಿಸಲ್ಟ್ಸ್, ಅಚೀವ್ಮೆಂಟ್ಸ್ ಎಲ್ಲ ಆಗೋ ಥರ, ನನ್ನ ವಿಷಸ್ ಎಲ್ಲ ಫುಲ್ಫಿಲ್ ಆಗೋ ಥರ, ಈ ರಿಚುವಲ್ ನನಗೆ ಫಲ ಕೊಡೋ ಥರ ಆಶೀರ್ವಾದ ಮಾಡಿ, ಬ್ಲೆಸ್ಸಿಂಗ್ ಕೊಡಿ. ಯಾವುದೇ ಅಡೆ ತಡೆಗಳೆಲ್ಲ ಇದ್ರು ಅದು ಕ್ಲಿಯರ್ ಆಗಲಿ, ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗೋ ಥರ ಮಾಡಿ ಅಂತ ಹೇಳಿ ಪ್ರೇ ಮಾಡ್ಕೊಳ್ಳಿ. ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ, ಸರಸ್ವತಿ ಆರಾಧನೆ ಮಾಡ್ತಾ, ರಬ್ ಯೋರ್ ಪಾಮ್ಸ್, ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ, ಸ್ಲೋಲಿ ಜೆಂಟ್ಲಿ ಓಪನ್ ಯುವರ್ ಐಸ್. ಸೂಪರ್. ಲೆಟ್ಸ್ ಸ್ಟಾರ್ಟ್. ಸೊ ಮೊದಲಿಗೆ ವೈಟ್ ಶೀಟ್ ತಗೊಳ್ತೀವಿ ನಾವು. ಶುರು ಮಾಡೋಣ. ರಿಚುವಲ್ ನ ಶುರು ಮಾಡ್ತಾ ಇದೀವಿ. ರೆಡ್ ಕಲರ್ ಮಾರ್ಕರ್, ವೈಟ್ ಶೀಟ್. ಸೊ ಇದರಲ್ಲಿ ಬರಿಬೇಕು ನಾವು, ನಮ್ಮ ವಿಶಸ್ ನಾವು ಬರಿತೀವಿ. ಯೂನಿವರ್ಸ್ಗೆ ನಾವು ಅದನ್ನ ಸಬ್ಮಿಟ್ ಮಾಡ್ತೀವಿ. ಹೇಗ್ ಮಾಡ್ಬೇಕು? ಸೊ ಮೊದಲಿಗೆ ಏನ್ ಬರಿಬೇಕು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅರ್ಥ ಆಗ್ತಾ ಇದೆಯಾ? ನಾವು ಇದ್ರಲ್ಲಿ ಬರಿತೀವಿ ನಮ್ಮ ವಿಶಸ್ ನ ಅಫರ್ಮೇಶನ್ ರೂಪದಲ್ಲಿ, ಅಂದ್ರೆ ಆಲ್ರೆಡಿ ಆಗಿದೆ ಅಥವಾ ಆಗ್ತಾ ಇದೆ ಅನ್ನೋ ರೀತಿ ಬರಿತೀವಿ. ಅಂದ್ರೆ ಆಲ್ರೆಡಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅಥವಾ ಆಲ್ರೆಡಿ ಪಾಸ್ಟ್ ಟೆನ್ಸ್ ಅಲ್ಲಿ ಆಗೋಗಿದೆ ಅನ್ನೋ ರೀತಿ ಬರೆಯುವಂಥದ್ದು. ಫಾರ್ ಎಕ್ಸಾಂಪಲ್, ಮನಿ ವಿಚಾರದಲ್ಲಿ ಎಕ್ಸಾಂಪಲ್ ಹೇಳ್ತೀನಿ. ಓಕೆ, ಸೊ ಈಗ ಯಾರಿಗೋ 2 lakh ಬರ್ಬೇಕು ಅಥವಾ 5 lakh ಬರ್ಬೇಕು ಅಂದ್ಕೊಳ್ಳಿ. ಸೊ ನೀವೇನಂತ ಬರೀತೀರಾ? 2 lakh ಬರ್ಬೇಕು, ಸಿಗಬೇಕು, ಆಗ್ಬೇಕು, ಹಿಂಗಲ್ಲ. ಅದು ಫ್ಯೂಚರ್ ಟೆನ್ಸ್ ಆಗೋದು. ಆಲ್ರೆಡಿ ಆಗಿದೆ ಅಂದ್ರೆ ಐ ಹ್ಯಾವ್ ರಿಸೀವ್ಡ್ 5 lakh rupees, ಐ ಹ್ಯಾವ್ ಗಾಟ್ 2 lakh rupees ಅಂದ್ರೆ ಆಲ್ರೆಡಿ ನನಗೆ 2 lakh rupees ಬಂದಿದೆ. ಥ್ಯಾಂಕ್ ಯು ಯೂನಿವರ್ಸ್. ಸೊ ನಾವು ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ ಇದೀವಿ. ಈ ಒಂದು ರಿಚುವಲ್ ಏನಪ್ಪಾ ಅಂದ್ರೆ ಯೂನಿವರ್ಸ್ ಆಲ್ರೆಡಿ ಗ್ರಾಟಿಟ್ಯೂಡ್ ಸಲ್ಲಿಸ್ತಾ ಇದೀವಿ, ನಂಗೆ ಇದಾಗಿದೆ 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 ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ವಿಶಸ್ 5 ವಿಶಸ್ ನ ತಗೊಳ್ತೀರಾ. ಯಾವ್ದು ತಗೊಳ್ಬೋದು? ಯಾವ್ದು ಬೇಕಾದ್ರೂ ತಗೋಬಹುದು. ನಿಮ್ಮ ಆರೋಗ್ಯದ ಬಗ್ಗೆ ತಗೋಬಹುದು, ನಿಮ್ಮ ಮನಿ ವಿಚಾರದ ಬಗ್ಗೆ ತಗೋಬಹುದು, ಕರಿಯರ್ ಬಗ್ಗೆ, ಜಾಬ್ ಬಗ್ಗೆ, ಬಿಸ್ನೆಸ್ ಬಗ್ಗೆ ತಗೋಬಹುದು, ನಿಮ್ಮ ಒಂದು ರಿಲೇಶನ್ಶಿಪ್ ಬಗ್ಗೆ ತಗೋಬಹುದು, ಅಥವಾ ನೀವೇನಾದ್ರೂ ಬೈ ಮಾಡಬೇಕು, ಅಥವಾ ಏನಾದ್ರೂ ಅಚೀವ್ ಆಗಬೇಕು, ಅಥವಾ ನಿಮ್ಮ ಏನಾದ್ರೂ ಪ್ರಾಬ್ಲಮ್ ಸಾಲ್ವ್ ಆಗಬೇಕು, ಆ ಒಂದು ವಿಚಾರವನ್ನ ಮ್ಯಾನಿಫೆಸ್ಟೇಷನ್ ವಿಶ್ ಆಗಿ ತಗೊಳ್ಬಹುದು. ಓಕೆ, ಬಟ್ ಅದನ್ನ ನೀವು ಅಫರ್ಮೇಶನ್ ರೂಪದಲ್ಲಿ ಬರೀತೀರಾ. ಆಲ್ರೆಡಿ ಆಗಿದೆ, ಕ್ಲಿಯರ್ ಆಗಿದೆ, ಅಥವಾ ಆಲ್ರೆಡಿ ಸಿಕ್ಕಿದೆ ಅನ್ನೋ ರೀತಿ ಬರೀತೀರ. ಡನ್. ಕನ್ನಡದಲ್ಲಾದ್ರೂ ಬರೀರಿ, ಇಂಗ್ಲಿಷಲ್ಲಾದ್ರೂ ಬರೀರಿ, ಡಸಂಟ್ ಮ್ಯಾಟರ್. ಆರಾಮ್ಸೆ ನೀವು ಕನ್ನಡದಲ್ಲೂ ಬರೀಬಹುದು, ನಾಟ್ ಅ ಪ್ರಾಬ್ಲಮ್. ಸೊ ಶುರು ಮಾಡೋಣ. ಪ್ರತಿಯೊಬ್ರು ಟೇಕ್ ದ ರೆಡ್ ಕಲರ್ ಮಾರ್ಕರ್.
ಸ್ನೇಹಿತರೆ, ಒಳ್ಳೆ ಮನಸ್ಸಿಂದ, ಒಳ್ಳೆ ಭಕ್ತಿಯಿಂದ. ಸೊ ಪೇಪರ್ನ ಹಿಂಗೆ ಇಟ್ಕೊಳ್ತೀರಾ, ಎಲ್ಲೋ ಪೇಪರ್ ಇದ್ರು ತಗೊಳ್ಳಿ, ಎಲ್ಲೋ ಇದ್ರೆ ಬೆಸ್ಟ್. ಬಟ್ ಎಲ್ಲೋ ಎಲ್ಲರ ಹತ್ರ ಇರಲ್ಲ, ಅದಕ್ಕೆ ನಾನು ವೈಟ್ ಅಂತಾನೆ ಹೇಳ್ತೀನಿ. ಸೊ ಈ ರೀತಿ ಇಟ್ಕೊಳ್ತೀರಾ, ಹೀಗಲ್ಲ, ಹೀಗೆ ಇಟ್ಕೊಳ್ತೀರಾ. ಓಕೆ, ಸೊ ಲೆಟ್ ಸ್ಟಾರ್ಟ್. ಹೆಡಿಂಗ್ ಅಲ್ಲಿ ಬರೀತೀರಾ ಪ್ರತಿಯೊಬ್ರು. ಹೆಡಿಂಗ್ ಮೇಲ್ಗಡೆ ಹೆಡಿಂಗ್ ಅಲ್ಲಿ ಬರೀತೀರಾ, ಟು ಮೈ ಡಿಯರ್ ಯೂನಿವರ್ಸ್. ಟು ಮೈ ಡಿಯರ್ ಯೂನಿವರ್ಸ್. ಕನ್ನಡದಲ್ಲಿ ಬರೆಯೋರು, ನನ್ನ ಪ್ರೀತಿಯ ಬ್ರಹ್ಮಾಂಡವೇ, ನನ್ನ ಪ್ರೀತಿಯ ಬ್ರಹ್ಮಾಂಡವೇ. ರೆಡ್ ಪೆನ್, ರೆಡ್ ಮಾರ್ಕರ್, ರೆಡ್ ಸ್ಕೆಚ್ ಪೆನ್ ಯಾವ್ದಾದ್ರು ನಡೆಯುತ್ತೆ. ಬರೆದು ಬಿಟ್ಟು ಕೆಳಗಡೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತೇಳಿ 3 ಬಾರಿ ಬರೀತೀರ. ಐ ರಿಪೀಟ್, ಹೆಡಿಂಗ್ ಅಲ್ಲಿ ಈ ರೀತಿ ಬರೀತೀರಾ, ಟು ಮೈ ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕನ್ನಡದಲ್ಲಿ ಬರೆಯೋರು, ನನ್ನ ಪ್ರೀತಿಯ ಬ್ರಹ್ಮಾಂಡವೇ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ 1 2 3 4 5 ಒಂದು 5 ವಿಷಸ್ನ ನೀವು 1 by 1 ಬರಿತಾ ಹೋಗ್ತೀರಾ. ಜಾಗ ಸಾಲಿಲ್ಲ ಅಂದ್ರೆ ಹಿಂದೆಗಡೆ ನೀವು ಬರಿಬಹುದು, ನಾಟ್ ಅ ಪ್ರಾಬ್ಲಮ್. ಸರಿನಾ? ಪ್ರತಿಯೊಬ್ರು ಬರೆಯಕ್ ಶುರು ಮಾಡಿ, ನಿಮ್ಮ ಎಲ್ಲ ವಿಷಸ್ನ ಬರೀರಿ. ನಾನು ಕೂಡ ಅದರಲ್ಲಿ ಬರಿತಾ ಹೋಗ್ತೀನಿ. ಬರಿಬೇಕಾದ್ರೆ ತುಂಬಾ ಒಂದು ನಂಬಿಕೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಬರಿತಾ ಹೋಗಿ. ಎನರ್ಜಿನ ಹಾಕಿ ಬರೀರಿ, ಎನರ್ಜಿಯಿಂದ ಬರೀರಿ. ಎಸ್, ಬರಿಬೋದು ಶಿಲ್ಪ ಅವರೇ. ಡನ್ ಆಯ್ತಲ್ವಾ? ಈಗ ಲಾಸ್ಟ್ ಅಲ್ಲಿ ಮತ್ತೆ ಕೆಳಗಡೆ ಬರೀತೀರಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. 3 ಬಾರಿ ಬರೀತೀರಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಪಕ್ಕದಲ್ಲಿ ನಿಮ್ಮ ಸಿಗ್ನೇಚರ್ ಹಾಕ್ತೀರಾ.
ಬರೆದ ನಂತರ ಲಾಸ್ಟ್ ಅಲ್ಲಿ ಕೆಳಗಡೆ ಮತ್ತೊಮ್ಮೆ 3 ಬಾರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್. ನಿಮ್ಮ ಸೈನ್ ಲಾಸ್ಟ್ ಅಲ್ಲಿ ಸಿಗ್ನೇಚರ್ ಹಾಕ್ತೀರಾ ಲಾಸ್ಟ್ ಅಲ್ಲಿ ಕಾರ್ನರ್ ಅಲ್ಲಿ. ಓಕೆ, ಈಗ ಇದನ್ನ ಎನರ್ಜೈಸ್ ಮಾಡೋಣ. ಸೊ ಯಾವ ರೀತಿ ಫೋಲ್ಡ್ ಮಾಡಬೇಕು ನೋಡ್ಕೊಳ್ಳಿ. ಇದನ್ನ ಫೋಲ್ಡ್ ಮಾಡೋಣ. ಈಗ ಬರ್ದಿರೋದು ನನ್ನ ಕಡೆಗಿದೆ. ಸೊ ನಾನೇನ್ ಮಾಡ್ತೀನಿ, ಮೇಲ್ಗಡೆಯಿಂದ ನನ್ನ ಕಡೆಗೆ 1 ಬಾರಿ ಫೋಲ್ಡ್ ಮಾಡ್ತೀನಿ. ನೆಕ್ಸ್ಟ್ ಮತ್ತೆ ತಿರುಗಿಸ್ಬಿಟ್ಟು ಮತ್ತೆ ಮೇಲ್ಗಡೆಯಿಂದ ನನ್ನ ಕಡೆಗೆ ಇನ್ನೊಂದ್ಸರಿ ಫೋಲ್ಡ್ ಮಾಡಿ. ಓಕೆ, ದಟ್ಸ್ ಇಟ್. ಐ ಶೋ ಯು, ಮತ್ತೊಮ್ಮೆ ತೋರಿಸ್ತೀನಿ, ನೋಡ್ಕೊಳ್ಳಿ ಯಾವ ರೀತಿ ಫೋಲ್ಡ್ ಮಾಡಬೇಕು. ಈಗ ಬರ್ದಿರೋದು ನನ್ನ ಕಡೆಗಿದೆ. ಸೊ ನಾನು ಹಿಂಗೆ ಇಟ್ಕೊಂಡು ಮೇಲ್ಗಡೆಯಿಂದ ನನ್ನ ಕಡೆಗೆ ಒಂದ್ಸರಿ ಫೋಲ್ಡ್ ಮಾಡ್ತೀನಿ. ಟರ್ನ್ ಮಾಡ್ಬಿಟ್ಟು ಮತ್ತೆ ಮೇಲ್ಗಡೆಯಿಂದ ನನ್ನ ಕಡೆಗೆ ಒಂದ್ಸರಿ ಫೋಲ್ಡ್ ಮಾಡ್ತೀನಿ. ದಟ್ಸ್ ಇಟ್. ಈಗ ಇದಾದ್ಮೇಲೆ ಇಲ್ಲೇನ್ ಬರೀತೀರಾ, ಇಲ್ಲಿ ನೀವು ಬರಿಬೇಕು ಎರಡೂ ಕಡೆ ಇನ್ಫಿನಿಟಿ ಸಿಂಬಲ್ ಹಾಕಿ 1176 ಬರೀತೀರ. ಎರಡೂ ಕಡೆ ಇನ್ಫಿನಿಟಿ ಸಿಂಬಲ್ ಹಾಕ್ತೀರಾ 1176. ಹೀಲಿಂಗ್ ಕೋಡ್ ಫಾರ್ ಮ್ಯಾನಿಫೆಸ್ಟೇಷನ್ ಯಾವುದು 1176. ಸೊ ಈ ರೀತಿಯಾಗಿ ನೋಡಿ, ಇನ್ಫಿನಿಟಿ ಸಿಂಬಲ್ ಹಾಕಿ ಜೊತೆಗೆ 1176 ಎರಡೂ ಕಡೆ ಬರೀರಿ, ಆ ಕಡೆ ಈ ಕಡೆ ಎರಡೂ ಕಡೆ. ಡನ್. ಈಗ ಇದನ್ನ ಎನರ್ಜೈಸ್ ಮಾಡೋಣ, ಆಕ್ಟಿವೇಟ್ ಮಾಡೋಣ. ಸೊ ಪ್ರತಿಯೊಬ್ರು ಹೋಲ್ಡ್ ಇಟ್ ಇನ್ ಯುವರ್ ಹ್ಯಾಂಡ್, ಬೋತ್ ದ ಹ್ಯಾಂಡ್ಸ್. ಎರಡೂ ಕೈಲಿ ಇಟ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ಕ್ಲೋಸ್ ಯುವರ್ ಐಸ್. ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಹಸ್ತಗಳ ಮುಖಾಂತರ ನಿಮ್ಮ ಗ್ರಾಟಿಟ್ಯೂಡ್ ಲೆಟರ್ಗೆ, ವಿಶ್ ಲೆಟರ್ಗೆ ಎನರ್ಜಿನ ಕೊಡ್ತಾ, ಪ್ರೀತಿಯನ್ನ ಕೊಡ್ತಾ, ಇಮ್ಯಾಜಿನ್ ಮಾಡ್ತಾ ಹೋಗಿ, ವಿಜುವಲೈಸ್ ಮಾಡ್ತಾ ಹೋಗಿ. ನಿಮ್ಮ ಏನೇನೆಲ್ಲ ಬರ್ದಿದ್ರ ವಿಶಸ್ ತುಂಬಾ ಈಸಿಲಿ, ತುಂಬಾ ಬೇಗನೆ, ಸುಲಭವಾಗಿ ಅಚೀವ್ ಆಗ್ತಾ ಇದೆ. ಒಂದೊಂದು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಪಡ್ಕೊಳ್ತಾ ಇದ್ದೀರಾ. ವಂಡರ್ಫುಲ್ ಚೇಂಜಸ್ ನ ನೋಡ್ತಾ ಇದ್ದೀರಾ, ಮ್ಯಾಜಿಕಲ್ ಆಗಿ ರಿಸಲ್ಟ್ಸ್ ನ ಪಡಿತಾ ಇದ್ದೀರಾ. ಅಂಡ್ ಅದಕ್ಕೆ ಎಫರ್ಟ್ ಕೂಡ ಹಾಕ್ತಾ ಇದ್ದೀರಾ ನೀವು. ಆ ಎಫರ್ಟ್ ಇಂದ ತುಂಬಾ ಬೇಗನೆ ಸಿಗ್ತಾ ಇದೆ. ಫೀಲ್ ಮಾಡಿ, ಆ ಖುಷಿನ ಫೀಲ್ ಮಾಡಿ, ಇಮ್ಯಾಜಿನ್ ಮಾಡಿ. ಆ ಸಕ್ಸಸ್ ರಿಸಲ್ಟ್ಸ್ ಬಂದಾಗೆಲ್ಲ ಯಾವ ತರ ಖುಷಿ ಆಗ್ತಾ ಇದೆ, ಯಾವ ತರ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ಯಾವ ತರ ಎಲ್ಲರೂ ಅಪ್ರಿಶಿಯೇಟ್ ಮಾಡಿದ್ರೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದಾರೆ. ಅದೆಲ್ಲ ಇಮ್ಯಾಜಿನ್ ಮಾಡಿ, ಫೀಲ್ ಮಾಡಿ. ಆ ಖುಷಿನ, ಆ ಎನರ್ಜಿನ, ಹ್ಯಾಪಿನೆಸ್ನ ಫೀಲ್ ಮಾಡ್ತಾ ಹಸ್ತಗಳ ಮುಖಾಂತರ ಈ ಒಂದು ವಿಶ್ ಲೆಟರ್ಗೆ ಎನರ್ಜಿನ ಕೊಡ್ತಾ, ಥ್ಯಾಂಕ್ ಯು ಹೇಳ್ತಾ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ನನಗೆ ಈ ಎಲ್ಲ ವಿಶಸ್ನ ತುಂಬಾ ಬೇಗನೆ ಅಚೀವ್ ಮಾಡೋ ಥರ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪ್ರೀತಿಯನ್ನ ಕೊಡ್ತಾ ಹಗ್ ಮಾಡಿ, ನಿಮ್ಮ ವಿಶ್ ಲೆಟರ್ನ ಹಗ್ ಮಾಡ್ತಾ, ಕಿಸ್ ಮಾಡಿ, ಕಿಸ್ ಮಾಡ್ತಾ ಇದಕ್ಕೆ ಎನರ್ಜಿನ ಕೊಡ್ತಾ ಕೀಪ್ ಇಟ್ ಡೌನ್. ಈಗ ಸ್ಟೂಡೆಂಟ್ಸ್ ಎಲ್ಲರೂ ಯಾರ್ಯಾರ ಹತ್ರ ಎಲ್ಲ ಯಂತ್ರಗಳಿದೆ, ಕ್ರಿಸ್ಟಲ್ಸ್ ಇದೆ, ನಿಮ್ಮ ಬ್ರೇಸ್ಲೆಟ್ಸ್, ಕ್ರಿಸ್ಟಲ್ಸ್ ಅಥವಾ ಹೀಲಿಂಗ್ ವಸ್ತುಗಳು, ಅದನ್ನೆಲ್ಲ ಎನರ್ಜೈಸ್ ಮಾಡಿ. ಮತ್ತೊಮ್ಮೆ ಇಲ್ಲದೆ ಇರೋರೆಲ್ಲರೂ ವಾಟರ್ ಬಾಟಲ್ ತಗೊಳ್ಳಿ. ಟೇಕ್ ದ ವಾಟರ್ ಬಾಟಲ್, ಎರಡೂ ಹಸ್ತಗಳಲ್ಲಿ ಹೋಲ್ಡ್ ಮಾಡಿ. ಯಾರ ಹತ್ರ ಕ್ರಿಸ್ಟಲ್ಸ್ ಆಗಲಿ ಬೇರೆಲ್ಲ ಯಾವುದಿಲ್ಲ ಅಂಥವರೆಲ್ಲ ವಾಟರ್ ಬಾಟಲ್ನ ಹೋಲ್ಡ್ ಮಾಡಿ, ನೀರು ಬಾಟಲ್ನ ಹೋಲ್ಡ್ ಮಾಡಿ. ಎರಡೂ ಹಸ್ತಗಳಿಂದ ಬಾಟಲ್ನ ಅಥವಾ ನೀರಿನ ಗ್ಲಾಸ್ನ ಇಟ್ಕೊಳ್ತಾ ಕಣ್ ಮುಚ್ಕೊಂಡು ಇಮ್ಯಾಜಿನ್ ಮಾಡ್ತಾ ಹೋಗಿ, ವಿಜುವಲೈಸ್ ಮಾಡ್ತಾ ಹೋಗಿ. ಈಗ ನೀವು ಬರೆದಿರ್ತಕ್ಕಂತಹ ಎಲ್ಲ ವಿಶಸ್ನ ಮತ್ತೊಮ್ಮೆ ನೀರಿಗೆ ಎನರ್ಜಿ ಕೊಡ್ತಾ ಹೋಗಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವಾಟರ್, ಥ್ಯಾಂಕ್ ಯು ನನ್ನೆಲ್ಲ ವಿಶಸ್ನ ತುಂಬಾ ಸುಲಭವಾಗಿ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ. ಅಂಡ್ ಪ್ರತಿಯೊಂದು ನನ್ನ ವಿಶಸ್ ತುಂಬಾ ಬೇಗನೆ ಅಚೀವ್ ಆಗ್ತಾ ಇರೋದಕ್ಕೆ. ಇಮ್ಯಾಜಿನ್ ಮಾಡ್ತಾ ಹೋಗಿ, ವಿಜುವಲೈಸ್ ಮಾಡ್ತಾ ಹೋಗಿ. ಹಸ್ತಗಳ ಮುಖಾಂತರ ನೀರಿಗೆ ಎನರ್ಜಿ ಕೊಡ್ತಾ ಹೋಗಿ.
ನಿಮ್ಮ ಎಲ್ಲ ವಿಶಸ್ ಅಚೀವ್ ಆಗಿರೋದನ್ನ ಇಮ್ಯಾಜಿನ್ ಮಾಡ್ತಾ, ಆ ಖುಷಿನ ಫೀಲ್ ಮಾಡ್ತಾ, ಆ ಫೀಲಿಂಗ್ಸ್ ಇಮೋಷನ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ, ಹಸ್ತಗಳ ಮುಖಾಂತರ ನೀರಿಗೆ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ವಾಟರ್, ಥ್ಯಾಂಕ್ ಯು ಫಾರ್ ಮ್ಯಾನಿಫೆಸ್ಟೇಷನ್. ಎಸ್, ಕೀಪ್ ದ ಬಾಟಲ್. ಡನ್. ಈಗ ನಾವು ಈ ವಿಶ್ ಬರ್ದಿರತಕ್ಕಂತ ಗ್ರಾಟಿಟ್ಯೂಡ್ ಲೆಟರ್ನ ಬರ್ನ್ ಮಾಡೋಣ, ಯೂನಿವರ್ಸ್ಗೆ ಸಬ್ಮಿಟ್ ಮಾಡೋಣ. ಸೊ ಏನ್ ಮಾಡ್ಬೇಕು, ಪ್ರತಿಯೊಬ್ರು ಬೌಲ್ ಅಥವಾ ತಟ್ಟೆ ಏನಿದೆ ತಗೊಳ್ತೀರಾ, ಬರ್ದಂತಹ ಈ ವಿಶ್ ಲೆಟರ್ನ ಹೋಲ್ಡ್ ಮಾಡಿ ಹೋಲ್ಡರ್ ಒಂದಿಗೆ ಅಂಡ್ ಕ್ಯಾಂಡಲ್ ಅಥವಾ ದೀಪ ಏನಿದೆ ಅದರೊಂದಿಗೆ ಬರ್ನ್ ಮಾಡಿ ಆಶಸ್ ಬೂದಿ ಎಲ್ಲ ತಟ್ಟೆ ಒಳಗಡೆ ಬೀಳೋ ತರ ಹೋಲ್ಡ್ ಮಾಡಿ. ಸೊ ನಾವು ಅಮಾವಾಸ್ಯೆ ರಿಚುವಲ್ ಪೇಪರಲ್ಲಿ ಮಾಡಿದಾಗ ಸ್ವಲ್ಪ ಈ ಬೆಂಕಿ ಎಲ್ಲ ಜಾಸ್ತಿ ಬರೋದ್ರಿಂದ ತಟ್ಟೆನ ಯೂಸ್ ಮಾಡಿ. ಬೌಲು ಹುಣ್ಣಿಮೆ ರಿಚುವಲ್ಗೆ ಬೇಲೀಫ್ ಇದ್ದಾಗ ಆಗುತ್ತೆ, ಬಟ್ ನೀವು ಅಮಾವಾಸ್ಯೆ ರಿಚುವಲ್ ಪೇಪರಲ್ಲಿ ಬರ್ನ್ ಮಾಡಿದಾಗ ನಮಗೆ ತಟ್ಟೆ ಇದ್ರೆ ಒಳ್ಳೇದು. ಎಸ್, ಸೂಪರ್ ಸೂಪರ್. ಡನ್. ಸೊ ರೈಟ್ ನಾವು ಏನ್ ಮಾಡೋಣ, ಈಗ ಬರ್ನ್ ಮಾಡಿ ಏನು ಆಶಸ್ ಬೂದಿ ಏನಿದೆ ಇದನ್ನ ನಾವು ಯೂನಿವರ್ಸ್ಗೆ ತಲುಪಿಸೋಣ, ಸಬ್ಮಿಟ್ ಮಾಡಿ ಬರೋಣ. ಸೊ ಪ್ರತಿಯೊಬ್ರು ಆಚೆ ಹೋಗ್ತೀರಾ, ಬಾಲ್ಕನಿಗೆ ಅಥವಾ ಟೆರೆಸ್ಗೆ ಹೋಗ್ತೀರಾ, ಹೊರಗಡೆ ಹೋಗ್ತೀರಾ, ಆಕಾಶವನ್ನ ನೋಡ್ತಾ, ಚಂದ್ರ ಏನ್ ಕಾಣಲ್ಲ ಇವತ್ತು, ನ್ಯೂ ಮೂನ್ ಇವತ್ತು. ಸೊ ಆಕಾಶದಲ್ಲ ಯೂನಿವರ್ಸ್ನ ಪ್ರೇ ಮಾಡ್ತಾ ಥ್ಯಾಂಕ್ ಯು ಹೇಳ್ತಾ ತಟ್ಟೆಲಿರೋ ಆಶಸ್ನೆಲ್ಲ ಬ್ಲೋ ಮಾಡಿ ಅದನ್ನ ಗಾಳಿಗೆ, ಆಕಾಶಕ್ಕೆ, ಯೂನಿವರ್ಸ್ಗೆ ತಲುಪೋ ತರ ಮಾಡಿಬಿಟ್ಟು 30 ಸೆಕೆಂಡ್ ಅಲ್ಲೇ ನಿಂತ್ಕೊಳ್ಳಿ, ಕಣ್ ಮುಚ್ಕೊಳ್ಳಿ, ವಿಜುವಲೈಸ್ ಮಾಡಿ, ಪ್ರೇ ಮಾಡಿ, ದೆನ್ ಕಮ್ ಬ್ಯಾಕ್. ಆಮೇಲೆ ವಾಪಸ್ ಬನ್ನಿ. ಅರ್ಥ ಆಗ್ತಾ ಇದೆಯಾ? ಸೊ ನಾನು ಮಾಡ್ಬಿಟ್ಟು ಬರ್ತೀನಿ, ಪ್ರತಿಯೊಬ್ರು ಮಾಡ್ಬಿಟ್ಟು ವಾಪಸ್ ಬನ್ನಿ.
ಡನ್. ಸೊ ಕ್ಯಾಮ್ರಾ ಆನ್ ಆಗಿರೋರು ಬಂದಿದ್ದೀರಾ ಅಂದ್ರೆ ಕಾಣಿಸ್ತಾ ಇದ್ದೀರಾ, ವಾಪಸ್ ಬಂದಿದ್ದೀರಾ ಅಂತ ಕಾಣಿಸ್ತಾ ಇದ್ದೀರಾ. ಕ್ಯಾಮ್ರಾ ಆಫ್ ಆಗಿರೋರು ಗೊತ್ತಿಲ್ಲ ಬಂದ್ರಾ ಇಲ್ವಾ ಅಂತ. ಸೊ ಇಫ್ ಯು ಆರ್ ಡನ್, ಡಿ ಅಂತ ಹಾಕಿ ಚಾಟ್ ಬಾಕ್ಸ್ ಅಲ್ಲಿ, ಡನ್ ಅಂತ ಹಾಕಿ. ಎಸ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸೊ ಸ್ನೇಹಿತರೆ, ರೈಟ್ ನೌ ವಿಲ್ ಡೂ ಅ ಪವರ್ಫುಲ್ ಮೆಡಿಟೇಷನ್. ಅರ್ಥ ಆಗ್ತಾ ಇದೆಯಾ? ಒಂದು ಅದ್ಭುತವಾದ ಮೆಡಿಟೇಷನ್ ಮಾಡೋಣ. ಓಕೆ, ಈ ಒಂದು ಮೆಡಿಟೇಷನ್ ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ನಿಮಗೆ. ಯಾಕೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಮೆಡಿಟೇಷನ್ ಮಾಡೋದು ತುಂಬಾ ಒಳ್ಳೆಯದು. ಜೊತೆಗೆ ಈ ಅಮಾವಾಸ್ಯೆ ಹುಣ್ಣಿಮೆ ದಿನ ಏನ್ ಧ್ಯಾನ ಮಾಡ್ತೀರಾ, 10 ಪಟ್ಟು 100 ಪಟ್ಟು ಅದ್ಭುತವಾದ ಎನರ್ಜಿ ಕೊಡುತ್ತೆ ನಿಮಗೆ. ಅದರಲ್ಲೂ ಒಳ್ಳೆ ಸತ್ಸಂಗ, ಈ ತರ ರಿಚುವಲ್ ಅಲ್ಲಿ ಗುರುಗಳ ಜೊತೆ 1000 ಮೆಂಬರ್ಸ್ ಜೊತೆ ನೀವು ಒಟ್ಟಿಗೆ ಧ್ಯಾನ ಮಾಡಿದಾಗ ಇದರ ಎನರ್ಜಿ ಇನ್ನ 100 ಪಟ್ಟು ಹೆಚ್ಚಾಗುತ್ತೆ. ಸೊ ರೈಟ್ ನೌ ಪ್ರತಿಯೊಬ್ರು ಈ ಒಂದು ಧ್ಯಾನವನ್ನ ಭಕ್ತಿಯಿಂದ ಮಾಡಿ, ಡೀಪ್ ಆಗಿ ಮಾಡಿ, ವಂಡರ್ಫುಲ್ ಎನರ್ಜಿನ ಪಡಿತೀರ. ಸೊ ಅದಕ್ಕಿಂತ ಮೊದಲು ನಿಮ್ಗೆ ಇವತ್ತೊಂದು ಸ್ವಿಚ್ ವರ್ಡ್ ನ ಹೇಳ್ಕೊಡ್ತೀನಿ. ನಿಮ್ಮ ಎಲ್ಲ ಏನ್ ವಿಶಸ್ ಬರ್ದಿದ್ದೀರಲ್ವಾ, ಈ ವಿಶಸ್ ನ ನೀವು ಬೇಗನೆ ಒಂದು ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ಈ ಸ್ವಿಚ್ ವರ್ಡ್ ನ ಯೂಸ್ ಮಾಡಿ ಡೈಲಿ ಚಾಂಟ್ ಮಾಡಿ. ಡೈಲಿ ಚಾಂಟ್ ಮಾಡಿ. ಅರ್ಥ ಆಗ್ತಾ ಇದೆಯಾ? ಡೈಲಿ ಬೆಳಗ್ಗೆನೋ ಇಲ್ಲ ಸಂಜೆನೋ ಇಲ್ಲ ರಾತ್ರಿನೋ ಮಲಗಬೇಕಾದ್ರೆ ಈ ಸ್ವಿಚ್ ವರ್ಡ್ ನ ಚಾಂಟ್ ಮಾಡಿ. ಏನದು? ಇಲ್ಲಿಂದ ನೀವು ಟಿಲ್ ಹುಣ್ಣಿಮೆ ರಿಚುವಲ್ವರೆಗೂ, ಟಿಲ್ ಹುಣ್ಣಿಮೆ ರಿಚುವಲ್ವರೆಗೂ ಚಾಂಟ್ ಮಾಡ್ತೀರಾ. ಎವ್ರಿ ಡೇ ಚಾಂಟ್ ಮಾಡಿ. ಅಥವಾ ನೀವು ಬುಕ್ಕಲ್ಲೂ ಬರೀಬಹುದು, ಬರೆದು ಕೂಡ ಅದನ್ನ ಆಕ್ಟಿವೇಟ್ ಮಾಡಬಹುದು, ಎನರ್ಜಿ ಪಡಿಬಹುದು. ಬರೀತೀರಾ ಅಂದ್ರೆ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೀತೀರಾ, ರೆಡ್ ಕಲರ್ ಅಲ್ಲಿ ಬರೀತೀರಾ? ಎಷ್ಟು ಸರಿ ಬರೆಯೋದು ಸರ್? 21 ಸರಿ, 51 ಸರಿ, 108 ಸರಿ, ಆಸ್ ಪರ್ ಯುವರ್ ವಿಶ್ ಬರೀತಾ ಹೋಗ್ತೀರಾ. ಏನ್ ಬರಿಬೇಕು? ಯಾವ ಸ್ವಿಚ್ ವರ್ಡ್ ಇದು? ಡಿವೈನ್ ಮ್ಯಾಜಿಕ್ ಬಿಗಿನ್ ನೌ. ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೀನಿ, ಕಾಪಿ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಡಿವೈನ್ ಮ್ಯಾಜಿಕ್ ಬಿಗಿನ್ ನೌ ಮಾಡೋಣ. ಒಂದು 11 ಸರಿ ಚಾಂಟ್ ಮಾಡೋಣ ಸ್ನೇಹಿತರೆ. ಸೊ ಪ್ರತಿಯೊಬ್ರು ನಿಮ್ಮ ಎಲ್ಲ ವಿಶಸ್ ನ ನೆನಪಿಸ್ಕೊಳ್ತಾ, ರೈಟ್ ಹ್ಯಾಂಡ್ ಆನ್ ಯುವರ್ ಹಾರ್ಟ್, ಬಲಗೈನ ನಿಮ್ಮ ಹೃದಯದ ಮೇಲೆ ಇಟ್ಕೊಳ್ತಾ ನನ್ನ ಜೊತೆ ರಿಪೀಟ್ ಮಾಡ್ತಾ ಹೋಗಿ, ಹೇಳ್ತಾ ಹೋಗಿ. ನಿಮ್ಮೆಲ್ಲ ವಿಶಸ್ ನ ನೆನಪಿಸ್ಕೊಳ್ತಾ ಹೇಳಿ, ಡಿವೈನ್ ಮ್ಯಾಜಿಕ್ ಬಿಗಿನ್ ನೌ, 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 ಡಿವೈನ್ ಮ್ಯಾಜಿಕ್ ಬಿಗಿನ್ ನೌ. ಫೀಲ್ ಮಾಡಿ, ಎನರ್ಜಿನ ಫೀಲ್ ಮಾಡಿ. ಹಾಗೆ ಕಣ್ಮುಚ್ಕೊಂಡು ಹಸ್ತದಲ್ಲಿ ಮುದ್ರೆ ಇಟ್ಕೊಳ್ಳಿ, ಜ್ಞಾನ ಮುದ್ರೆ ಇಟ್ಕೊಳ್ಳಿ. ಬೆನ್ನು ನೇರ ಇರಲಿ, ಶೋಲ್ಡರ್ ರಿಲ್ಯಾಕ್ಸ್. ಗಮನ ಪೂರ್ತಿ ಉಸಿರಾಟದ ಮೇಲೆ, ಥರ್ಡ್ ಐ ಮೇಲೆ, ಮ್ಯೂಸಿಕ್ ನ ಮೇಲೆ ಫೋಕಸ್ ಮಾಡ್ತಾ ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ.
घोररूपे महारावे सर्वशत्रुभयङ्करी भक्तेभ्यो वरदे देवी त्राहि मां शरणागतम् ॐ सुरासुरार्चिते देवी सिद्धगन्धर्वसेविते जाड्यपापहरे देवी त्राहि मां शरणागतम् जटाजूटसमायुक्ते लोलजिह्वान्तकारिणी द्रुतबुद्धिकरे देवी त्राहि मां शरणागतम् सौम्यक्रोधधरे रूपे चण्डरूपे नमोऽस्तु ते सृष्टिरूपे नमस्तुभ्यं त्राहि मां शरणागतम् जडाना जडता हन्ति भक्ताना भक्तवत्सला मूढतां हर मे देवी त्राहि मां शरणागतम् वं ह्रूं ह्रूं कामये देवी बलिहोमप्रिये नमः उग्रतारे नमो नित्यं त्राहि मां शरणागतम् बुद्धिं देहि यशो देहि कवित्वं देहि देहि मे मूढत्वं च हरे देवी त्राहि मां शरणागतम् इन्द्रादिविलसद्वन्द्ववन्दिते करुणामयी तारे ताराधिनाथास्ये त्राहि मां शरणागतम् अष्टभ्यां च चतुर्दश्यां नवम्यां यः पठेन्नरः षण्मासेः सिद्धिमाप्नोति नात्र कार्या विचारणा मोक्षार्थी
लभते मोक्षं धनार्थी लभते धनम् विद्यार्थी लभते विद्यां विद्यां तर्कव्याकरणादिकम् इदं स्तोत्रं पठेद्यस्तु सततं श्रद्धयान्वितः तस्य शत्रुः क्षयं याति महाप्रज्ञा प्रजायते। पीडायां वापि सङ्ग्रामे जाड्ये दाने तथा भये यम् इदं पठति स्तोत्रं शुभं तस्य न संशयः। ಡೀಪ್ ಇನ್ಹೇಲ್ ಮಾಡ್ತಾ ರೇಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ, ಫಿಂಗರ್ಸ್ ಓಪನ್, ಕಂಪ್ಲೀಟ್ಲಿ ಸರೆಂಡರ್ ಆಗಿ ಕನೆಕ್ಟ್ ಆಗಿ ಬ್ರಹ್ಮಾಂಡದ ಶಕ್ತಿಯ ಜೊತೆ ಎಕ್ಸ್ಪ್ರೆಸ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಪ್ರತಿಯೊಂದೊಂದು ನನ್ನ ಮೈಂಡಲ್ಲಿ ಅಚೀವ್ ಆಗಿದೆ, ರಿಯಲ್ ಲೈಫಲ್ಲೂ ಅಚೀವ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಡೀಪ್ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತಾ ಹೈ ಎನರ್ಜಿನ ಪಡ್ಕೊಳ್ಳಿ, ಯೂನಿವರ್ಸ್ ಇಂದ ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ಳಿ. ಡೀಪ್ ಇನ್ಹೇಲ್ ಮಾಡ್ತಾ ಹಸ್ತಗಳ ಮುಖಾಂತರ ರೀಚಾರ್ಜ್ ಮಾಡ್ಕೊಳ್ಳಿ ದೇಹ, ಮನಸ್ಸು, ಆತ್ಮವನ್ನ. ಎರಡೂ ಹಸ್ತಗಳಲ್ಲಿ ಎನರ್ಜಿನ ತುಂಬಿಕೊಳ್ಳಿ. ಇಮ್ಯಾಜಿನ್ ಮಾಡಿ ಯೂನಿವರ್ಸ್ ಇಂದ ಒಂದು ಬ್ರೈಟ್ ವೈಟ್ ಕಲರ್ ಲೈಟ್ ನಿಮ್ಮ ಮೇಲೆ ಬೀಳ್ತಾ ಇದೆ. ನಿಮ್ಮ ಹಸ್ತಗಳ ಮುಖಾಂತರ, ಸಹಸ್ರಾರ ಚಕ್ರದ ಮುಖಾಂತರ ಎನರ್ಜಿನ ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ. ಎರಡೂ ಹಸ್ತಗಳಲ್ಲಿ ಎನರ್ಜಿನ ತುಂಬಿಕೊಳ್ಳಿ, ಫೀಲ್ ಮಾಡಿ. ಅಂಡ್ ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ, ಬ್ಲೆಸ್ಸಿಂಗ್ ನ ರೂಪದಲ್ಲಿ ಇಟ್ಕೊಳ್ಳಿ. ಸೆಷನ್ ಇರೋ ಎಲ್ಲ ಕಮ್ಯುನಿಟಿ ಮೆಂಬರ್ಸ್ಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೆನಪಿಸ್ಕೊಳ್ಳಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಾಗೆ ಎಕ್ಸಾಮ್ ಬರೀತಾ ಇರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಸ್ಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತವನ್ನ ನಿಮ್ ಕಡೆ ಟರ್ನ್ ಮಾಡ್ತಾ ನಿಮ್ಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ, ಎನರ್ಜಿ ಕೊಟ್ಕೊಳ್ಳಿ. ಅಂಡ್ ಎರಡು ಕೈನ ಜೋಡಿಸಿ ತಲೆಬಾಗಿ ಇವತ್ತಿನ ಸೆಷನ್ಗೆ, ಈ ರಿಚುವಲ್ಗೆ, ಕಮ್ಯುನಿಟಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಸ್ಲೋಲಿ ಅಂಡ್ ಜೆಂಟ್ಲಿ ಓಪನ್ ಯುವರ್ ಐಸ್. ಡ್ರಿಂಕ್ ವಾಟರ್, ನೀರು ಕುಡಿರಿ. ಈಗ ಲಿಸನ್, ಏನ್ ನೀವು ವಾಟರ್ ಬಾಟಲ್ ಚಾರ್ಜ್ ಮಾಡಿದ್ರಿ, ಅರ್ಧ ಬಾಟಲ್ ನೀರನ್ನ ಇವಾಗ ಕುಡಿತೀರಾ, ಇನ್ನು ಅರ್ಧ ಬಾಟಲ್ ನೀರನ್ನ ಗಿಡಕ್ಕೆ ಹಾಕ್ತೀರಾ. ಯಾವ್ದಾದ್ರು ಬೆಳೀತಾ ಇರ್ತಕ್ಕಂಥ ಗಿಡಕ್ಕೆ ಹಾಕಿ, ಸೋ ದಟ್ ಈ ವಾಟರ್ ಚಾರ್ಜ್ ಮಾಡಿರೋದು ನಿಮ್ಮ ದೇಹದಲ್ಲಿ
ನಿಮ್ಮ ವಿಶಸ್ ಬೆಳೆಯೋ ತರ ಮಾಡುತ್ತೆ, ಅಚೀವ್ ಆಗೋ ತರ ಮಾಡುತ್ತೆ. ಅರ್ಧ ಬಾಟಲ್ ನೀರನ್ನ ಗಿಡಕ್ಕೆ ಹಾಕ್ತೀರಾ, ಸೊ ದಟ್ ಗಿಡ ಬೆಳೀತಾ ಬೆಳೀತಾ ನಿಮ್ಮ ವಿಶ್ ಕೂಡ ಬೆಳೆದು ಅದು ಕೂಡ ಅಚೀವ್ ಆಗುತ್ತೆ. ಓಕೆ, ಸೆಷನ್ ನಂತರ ಅರ್ಧ ಬಾಟಲ್ ನೀರನ್ನ ಗಿಡಕ್ಕೆ ಹಾಕಿ, ಸರಿನಾ? ಸೊ ಸ್ನೇಹಿತರೆ, ಒಂದು ವರ್ಡ್ ಅಲ್ಲಿ ಅನ್ಮ್ಯೂಟ್ ಮಾಡಿ ಹೇಳಿ, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್, ಹೌ ಆರ್ ಯು ಫೀಲಿಂಗ್ ರೈಟ್ ನೌ? ಹೇಗಿತ್ತು ನಿಮ್ಮ ಒಂದು ಅನುಭವ? ಅನ್ಮ್ಯೂಟ್ ಮಾಡಿ ಹೇಳಿ. Amazing. Amazing Guruji. Super, sir. Thank you so much. ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. Thank you sir. Once again, ಯುಗಾದಿ ಹಬ್ಬದ ಶುಭಾಶಯಗಳು ಗುರುಗಳೇ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಎಲ್ಲರಿಗೂ ಯುಗಾದಿ ಹಬ್ಬದ ಅಥವಾ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ. ಅಂಡ್ ಈ ಒಂದು ಫೆಸ್ಟಿವಲ್ ಇಂದ ನಿಮಗೆ ಸಾಕಷ್ಟು ಲಕ್, ಬ್ಲೆಸ್ಸಿಂಗ್ಸ್ ಅಂಡ್ ಬೆಳವಣಿಗೆ, ಸಕ್ಸಸ್, ಅಚೀವ್ಮೆಂಟ್ ಎಲ್ಲನೂ ಸಿಗ್ಲಿ. ಅಂಡ್ ಬೇವು ಬೆಲ್ಲ ತಿಂದು ಎಂಜಾಯ್ ಮಾಡಿ, ಹೋಳಿಗೆ ತಿಂದು ಎಂಜಾಯ್ ಮಾಡಿ, ಸರಿನಾ? ಲಾಟ್ಸ್ ಆಫ್ ಬ್ಲೆಸ್ಸಿಂಗ್ಸ್ ಟು ಯು, ಆಲ್ ಆಫ್ ಯು. ಅಂಡ್ ರಿಮೆಂಬರ್, ಅರ್ಧ ಬಾಟಲ್ ನೀರನ್ನ ಈಗ ಕುಡ್ದಿದ್ದೀರಾ, ಇನ್ನು ಅರ್ಧ ಬಾಟಲ್ ನೀರನ್ನ ಗಿಡಕ್ಕೆ ಹಾಕ್ತೀರಾ. ಜೊತೆಗೆ ಸಕ್ಸಸ್ ಏನ್ ಪಡೆದ್ರಿ, ಏನ್ ರಿಸಲ್ಟ್ಸ್, ಹೇಗಿತ್ತು ಅನುಭವ, ಗ್ರೂಪಲ್ಲಿ ಶೇರ್ ಮಾಡಿ, ಇಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಂಡ್ ಲೆಟ್ ಮಿ ನೋ, ನನಗೆ ತಲುಪೋ ಥರ ಮಾಡಿ ಹೇಗೆ ರಿಸಲ್ಟ್ಸ್ ಪಡೆದ್ರಿ ಅಂತ ಹೇಳಿ. ಹಾಗೆ ಏನು ನಾನು ಸ್ವಿಚ್ ವರ್ಡ್ ಕೊಟ್ಟೆ, ಡಿವೈನ್ ಮ್ಯಾಜಿಕ್ ಬಿಗಿನ್ ನೌ, ಈ ಸ್ವಿಚ್ ವರ್ಡ್ನ ಪ್ರತಿದಿನ ಚಾಂಟ್ ಮಾಡಿ. ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಇಲ್ವಾ ರಾತ್ರಿ ಚಾಂಟ್ ಮಾಡಿ. ಫಾರ್ ಬೆಸ್ಟ್ ರಿಸಲ್ಟ್ಸ್ ಬೆಳಗ್ಗೆ ರಾತ್ರಿ 2 ಟೈಮ್ ಚಾಂಟ್ ಮಾಡಿ. ಒಂದು 21 ಬಾರಿನೋ 51 ಬಾರಿನೋ ಅಥವಾ 108 ಬಾರಿನೋ ಚಾಟ್ ಮಾಡಿರಿ. ಆದರೆ ಬರೀಲು ಓದು, ಬರೆದ್ರೂ ಕೂಡ ಸೂಪರ್ ರಿಸಲ್ಟ್ಸ್ ಬರುತ್ತೆ ನಿಮಗೆ. ಓಕೆ, ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ. ಹ್ಯಾಪಿ ನೈಟ್, ಶುಭರಾತ್ರಿ. ಸಿಗೋಣ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ. ಸೊ ಟಿಲ್ ದೆನ್ ಟೇಕ್ ಕೇರ್. ಹ್ಯಾಪಿ ಫೆಸ್ಟಿವಲ್ ಎಲ್ಲರಿಗೂ. ಹ್ಯಾಪಿ ಫೆಸ್ಟಿವಲ್. ಥ್ಯಾಂಕ್ ಯು. Family Guruji. ಆರಿಸ್ಬೋದು ನೀವು. ದೀಪ ಉಫ್ ಅಂತ ಮಾಡಬೇಡಿ, ಕೈಯಲ್ಲಿ ಆರಿಸಿ, ಕೈಯಲ್ಲಿ ಅಥವಾ ಪೇಪರ್ ಹಿಂಗೆ ಆರಿಸ್ಬಿಟ್ಟು then you can close it. Okay, thank you so much ಸ್ನೇಹಿತರೆ. ಹ್ಯಾಪಿ ನೈಟ್, ಹ್ಯಾಪಿ ಫೆಸ್ಟಿವಲ್.